ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸರ ಬೆಳಗ್ಗೆಯಿಂದ ಹೋರಾಟ ನಡೆದೈತಿಲ್ರಿ, ಶಾಂತ ಅದೀವಿಲ್ರಿ ನಾವು. ನಿಮ್ಮದೇನು ಅರ್ಜೆಂಟ್ ಐತಿ ಸರ? ಮತ್ತ ಮಾತಾಡಕತ್ತಿಲ್ಲ ವಿಷಯಗಳನ್ರಿ. ಅಲ್ಲ ಇಲ್ಲಿ ಕೇಳ್ರಿ, 31 ಜಿಲ್ಲೆಗಳಿಂದ ಯಾವ್ದಾವ್ದೋ ತಾಲೂಕು ಹಳ್ಳಿಯಿಂದ 6 ತಿಂಗಳ ಸರ್ವೆ ಆಗಿಲ್ಲ, ಇಡೀ ರಾತ್ರಿ ಬಸ್ ಹಿಡ್ಕೊಂಡು ಬಂದಾರ. ನಿಮ್ಗೆ 10 ನಿಮಿಷ ಅರ್ಜೆಂಟ್ ಇದ್ರೆ ಹೋಗ್ಬಿಡ್ರಿ ಇಲ್ಲಿ. ಅಲ್ಲ ಇರ್ಲಿ, ಅದಕ್ಕೊಂದು ಶಾಂತ ಐತಲ್ರಿ. ರಾಜ್ಯ ಅಧ್ಯಕ್ಷರು ಮಾತಾಡಕತ್ತಾರ, ಬಿಡ್ರಿ ಬಿಡ್ರಿ ಅಂದ್ರೆ ಏನರ್ಥದು? ಏ ಪವಾರ್ ಕೊಡು. ಮ್ಯಾಗಿನ ಕೊಡ್ರಪ್ಪ ಇಲ್ಲಿ. ಕೊಡ್ರಿ. ಪವಾರ್ ಕೊಡ್ರಿ. ಪವಾರ್ ಪವಾರ್ ಕೊಡ್ರಿ ಇಲ್ಲಿ. ಕೊಡ್ರಿ ಸರ. ಇಲ್ಲಿ ಕೇಳ್ರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಕ್ ಅಡ್ಡ ಬಂದ್ರನ ಯಾವ ಅಧಿಕಾರಿ ನಾವು ಬಿಟ್ಟಿಲ್ಲ. ರೈತ ಸಂಘ ಹೋರಾಟ ಐತಿದ. ಇಲ್ಲಿ ಕೇಳ್ರಿ, ನಾವು ಕಮಿಷನರ್ ಸರ್ಗೆ ಯಾಕೆ ಗೌರವ ಕೊಡ್ತೀವಿ ಅಂದ್ರೆ, ಕುರ್ಚಿ ಹಾಕಿರೋ ಪಾಪ ಅವ್ರು ಕೊಂಡ್ಲಿಲ್ಲ, ನಾವು ನಿಮ್ ಸಮಸ್ಯೆ ನಿಂತು ಕೇಳ್ತೀವಿ ಅಂದ್ರೆ ಅವ್ರಿಗೆ ಗೌರವ ಅಲ್ಲ. ಇಲ್ಲಿ ಪೊಲೀಸ್ ಅಧಿಕಾರಿಗಳದಾರ. ನಿನ್ನೆ KB ಹೋರಾಟದಾಗ ನೋಡ್ರಿ ಸರ್, ಎಷ್ಟು ಶಾಂತಿ ಹೋರಾಟ ಇತ್ತು ನಮ್ದು, ಎಷ್ಟು ಗೌರವ ಕೊಟ್ಟಿವ್ರಿ ಅಧಿಕಾರಿಗಳಿಗೆ. ನಮ್ಮ ಅಧ್ಯಕ್ಷರು ಮಾತಾಡತ್ತಾರ, ಬಿಡ್ರಿ ಬಿಡ್ರಿ ಬಿಡ್ರಿ. ಬಿಡಂಗಿಲ್ಲ ತಮ್ಮ, ಏನೋ ಒಂದು ತಾಸು ಮಾತಾಡ್ತೀವಿ ನೋಡು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹೋರಾಟ ಇದ ಬಹಳ ಗಂಭೀರತೆ ಒಳಗಿರ್ತ ಸರ್. ಇದ ಬಹಳ ಶಿಸ್ತಿದು, ನಮ್ಮದೇ ಆದಂತ ಒಂದು ತತ್ವ ಚಿಂತನೆ ಪದ್ಧತಿ ಇರ್ತದ. ನೀವು ಕೆಲಸ ಮಾಡಿದ್ರೆ ನಾವ್ಯಾಕೆ ಬೀದಾಕೊಂಡಿರ್ತಿದ್ವಿ ಇಲ್ಲಿ? ಬೇಕಾದ್ರೆ ನೀವು 1 ತಾಸು ಟೈಮ್ ಕೊಡ್ರಿ. ಪರಮೇಶ್ವರ್ ದಾರ್ಯಾಗ ಬರ್ಲಾರ್ದಂಗ್ ಮಾಡ್ಲಿಲ್ಲ ಅಂದ್ರೆ ರೈತ ಸಂಘ ತಾಕತ್ತಲ್ಲ. ಮತ್ತು ಬರೇ ಒಂದೇ ರಾತ್ರಿ ಒಳಗೆ ಕರೆ ಕೊಡಕ್ಕೆ ಎಷ್ಟು ಜನ ಸೇರದ ಇಲ್ಲಿ ರೈತ ಸಂಘದವ್ರು ಬಂದಾರ, ನಾಡಿನ ಮೂಲೆ ಮೂಲೆ ತಾಯಂದ್ರು ಬಂದಾರ. ನೀವೆಲ್ಲ ಅಧಿಕಾರಿಗಳು ರೈತರ ಮಕ್ಕಳು ಅಂತೇಳಿ ನಾವು ಗೌರವ ಕೊಡ್ತಿರ್ತೀವಿ. ಒಂದು ಗಂಭೀರತೆ ಇರ್ಬೇಕು ಯಾವಾಗಲಿ. ಗುರ್ಲಾಪುರ ಹೋರಾಟ ನಡೆದ ಶಿವಾನಂದ ಪಾಟೀಲ್ರು ಬಂದ್ರ ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗ ತಳ ಕುಣಿಸು ನಾವು. ರೈತ ಸಂಘ ತಾಕತ್ತಿಲ್ಲ. HK ಪಾಟೀಲ್ರು ಬಂದ್ರೆ ಕೆಳಕ್ ಕುಂತಾರ. ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಫೋನ್ ಮಾಡ್ರೆ ಫೋನ್ ಮಾತಾಡಿಲ್ಲ ನಾವ. ಯಾಕೆ ಮಾತಾಡಿಲ್ಲ ಅಂದ್ರ, ರೈತರ ಮುಂದನ ಸಭಾದಾಗ ಸಾರ್ವಜನಿಕವಾಗಿ ಮಾತಾಡ್ಬೇಕ. ಎಲ್ಲ ಆಫೀಸ್ನಾಗ AC ರೂಮ್ನಾಗ ಹೋಗಿ ಮೀಟಿಂಗ್ ಮಾಡಿ ಹೋರಾಟ ಮುಗಿತಂತೇಳಿ ಸೂಟ್ಗೇಸ್ ಕಂಪ್ನಿ ಅಲ್ಲ. ಬಹಳ ತಾಕತ್ತಿನ ರೈತ ಸಂಘ ಐತಿ. ಇಲ್ಲೆಲ್ಲ ಹೇಳ್ಕೊಡಿರಲ್ಲ. 1987 ನಂಜುಂಡಸ್ವಾಮಿ ರೈತ ಸಂಘ ಜೀವಂತ ಆಗೈತ. ಆ ತಾಕತ್ತೈತಿ ಇದ. ಅದಕ್ಕೊಂದು ಗಂಭೀರತೆ ಇರ್ತದ. ಈಗ ಮಾತಾಡ್ತಾರ ನಮ್ಮ ಭೂಮಾಪಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಿರುಮಲಿಗೌಡರು. ಏನ್ ಅಂಶಗಳದಾವ್ ನೇರವಾಗಿ ಹೇಳ್ರಿ, ಸಮಾಧಾನ ಹೇಳ್ರಿ. ಹಾ, ಎಲ್ಲರಿಗೂ ನಮಸ್ಕಾರ. ರೈತ ಸೇವೆ ದೇವರ ಸೇವೆ. ರೈತರ ಕೆಲಸ ಮಾಡುವಂತ ನಮ್ಮ ಪರವಾನಗಿ ಭೂಮಾಪಕರ ಸೇವೆ ಮಾಡುವಂತ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳನ್ನು ನೆನೆಸುತ್ತಾ, ಇವತ್ತು 23 ವರ್ಷ 24 ವರ್ಷದಿಂದ ಸತತವಾಗಿ ನಾವು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೂ ಕೂಡ ಜೀವನ ಇದೆ, ಸಂಸಾರ ಇದೆ. ನೀವು ಯಾವುದು ಇಲಾಖೆಯಲ್ಲಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದೀರಾ ನಮಗೆ ಜೀವನ ಮಾಡ್ಕೊಳ್ಳೋದಕ್ಕೆ. ಒಂದು ಶಿಸ್ತಿದೆ, ಇಲಾಖೆದೇ ಆದ ಒಂದು ಶಿಸ್ತಿದೆ, ಇಲಾಖೆದೇ ಆದ ಒಂದು ತರಬೇತಿ ಇದೆ. ಇಲಾಖೆ ಜೊತೆ ರೈತರ ಜೊತೆ ನಾವು ಹೆಂಗ್ ನಡ್ಕೊಬೇಕು ಅನ್ನೋದು ಒಂದು ಸಂಸ್ಕಾರ ಇದೆ. ಈ ಸಂಸ್ಕಾರ ಕೊಟ್ಟು ಇಷ್ಟು ಸೇವೆ ಸಲ್ಲಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರು
ನಮ್ಮ ಕರ್ನಾಟಕದಾದ್ಯಂತ ಪ್ರತಿ ಮೂಲೆನೂ ಅಳತೆ ಮಾಡಿದ್ದೀವಿ, ಸೇವೆ ಮಾಡಿದ್ದೀವಿ. ಯೋಜನೆಗಳನ್ನ ಏನು ಕಳಿಸಿದಿರ, ನೀವು ಕೊಟ್ಟಿದ್ದೀರಾ ನಮಗೆ, ಅದನ್ನೆಲ್ಲ ಸಕ್ಸಸ್ ಮಾಡಿದ್ದೀವಿ. ಇಷ್ಟೂ ಜನ ಏನಿದೆ ಇಡೀ ಕರ್ನಾಟಕದಾದ್ಯಂತ ಕಾಲಿಕ್ಕಿದ್ದೀವಿ. ಅದಕ್ಕೆಲ್ಲದಕ್ಕೂ ನಾವು ಕೇಳ್ತಾ ಇರೋದೇನೆಂದ್ರೆ, ಏನು ನಮಗೆ ಅವತ್ತು ನೀವು ಸರ್ಕಾರಿ ಭೂಮಾಪಕರಾಗಿ ಏನು ಕೆಲಸ ತಗೊಂಡಿದ್ರೆ ಇವತ್ತು ನಾವು ಯಾವ ಸ್ಥಿತಿಲಿ ಇರ್ತಾ ಇದ್ದೋ, ಆದರೆ ಇವತ್ತು ನಮ್ಮ ಪರವಾನಗಿ ಭೂಮಾಪಕರಾಗಿ ಇವತ್ತು ಕೆಲವೊಂದು ನಿಯಮಗಳನ್ನ ತಿದ್ದುಪಡಿ ಮಾಡಿ ನಮ್ಮನ್ನ ಜೀತದಾಳುಗಳಂತ ಏನು ಮಾಡಿದ್ದೀರಾ, ಈ ಜೀತ ಮುಕ್ತಿ ಮಾಡಿ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಥವಾ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ನಮ್ಮನ್ನ ಸಕ್ರಮಗಳು ಮಾಡಿಕೊಳ್ಳಿ ಅಂತ ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ವಿ. ಆ ನಿಟ್ಟಿನಲ್ಲಿ ಸುಮಾರು ಸರಿ ನಾವು ಈ ಹೋರಾಟದ ಮುಖಾಂತರ ನಾವು ಬೇಡ್ಕಂತ ಬಂದಿದ್ದೀವಿ. ಯಾವುದೇ ನಾವು ವಿತರಿತವಾಗಿ ನಾವು ಯಾವುದು ಶಿಸ್ತು ಬಿಟ್ಟು ನಾವೇನು ಮಾಡಿಲ್ಲ. ಆದರೂ ಕೂಡ ಎಲ್ಲೋ ನಮಗೆ ಮಲತಾಯಿ ಧೋರಣೆ ಥರ ನಮಗೆ ನಮ್ಮ ವ್ಯವಸ್ಥೆ ನಡೀತಾ ಇದೆ. ಅದು ಇವತ್ತಿಗೆ ಕೊನೆ ಆಗ್ಬಿಡ್ಬೇಕು. ಯಾಕೆಂದ್ರೆ ಈ ನಮ್ಮ ಹೋರಾಟ, ಈ ನಮ್ಮ ಕೆಲಸ, ಇಷ್ಟು ದಿನಗಳಲ್ಲಿ ನಮ್ಮ ಜೀವನನೇ ಕಳ್ಕೊಂಡಿದ್ದೀವಿ. ಎಷ್ಟೋ ನನ್ನ ಬ್ರದರ್ಸು ಕೈ ಕಾಲು ಕಳ್ಕೊಂಡಿದ್ದಾರೆ, ಇದ್ದಾರೆ ಇಲ್ಲಿ ಇದ್ರೊಳಗಡೆ ಎಲ್ಲೋ ಇದ್ದಾರೆ. ಎಷ್ಟೋ ಜೀವನ ಕಳ್ಕೊಂಡಿದ್ದಾರೆ. ಯಾವುದೇ ಭದ್ರತೆ ಇಲ್ಲದೆ ಕೆಲಸ ಮಾಡಿದ್ದೀವಿ. ಯಾವುದಕ್ಕೆ ಅಂದ್ರೆ ಸರ್ಕಾರ ಕೊಟ್ಟಿದೆ, ಇಲಾಖೆ ನಮಗೆ ತಂದೆ ಸಮಾನ ಇದೆ, ನಮಗೊಂದು ಆಶ್ರಯ ಕೊಟ್ಟಿದೆ, ನಮ್ಗೆ ಜೀವನ ಮಾಡಕ್ ಒಂದು ಅವಕಾಶ ಕೊಟ್ಟಿದೆ ಅಂತ. ಆದ್ರೆ ಇಲಾಖೆ ಯಾಕೋ ನಮ್ಮ ಮೇಲೆ ಕನಿಕರ ಕಡಿಮೆ ಆಗಿ ನಾವು ಹೆಚ್ಚಿಗೆ ನಮ್ಮ ತಂದೆ ರೂಪದಲ್ಲಿರುವಂತ ರೈತರನ್ನೇ ನಾವು ಅವ್ರನ್ನ ರೈತರನ್ನೇ ನಾವು ಆಶ್ರಯ ಆಗಿ ನಾವು ಮಾಡ್ಕೊಳ್ಳೋ ಥರ ಆಗಿದೆ. ಇವತ್ತು ತಂದೆ ಮಕ್ಕಳು ಸಂಬಂಧ ಇದೆ ರೈತರಿಗೂ ಪರವಾನಗಿ ಭೂಮಾಪಕರಿಗೆ. ಅಚ್ಚಲಿ ಇರಬೇಕಾಗಿತ್ತು ಒಂದು ಇಲಾಖೆ, ತಂದೆ ಸಮಾನವಾಗಿರ್ಬೇಕಾಯ್ತು. ಇಲಾಖೆನಲ್ಲಿ ನಮ್ಗೆ ಯಾಕೋ ಒಂಥರ ಎಲ್ಲೂ ನಮ್ಮನ್ನ ಸ್ಥಿತಿಗತಿನಲ್ಲಿ ಇಟ್ಕೊಂಡಿಲ್ಲ. ಒಂದು ವ್ಯವಸ್ಥಿತವಾದ ಜೀವನ ನಡೆಸೋದಕ್ಕೆ ನಮ್ಮ ಕಡೆನೂ ಗಮನ ಕೊಡಿ ಅನ್ನೋದು ನಮ್ದು ಒತ್ತಾಯ ಆಗಿದೆ. ಎಷ್ಟೋ ಸಾರಿ ಸರ್ಕಾರದ ಮೂಲೆ ಕೊನೆ ಹಂತಕ್ಕೆ ಬಂದು ನಾವು ಫೇಲ್ಯೂರ್ ಆಗಿದ್ದೀವಿ. ಇವತ್ತು ನಾವು ಮಾನ್ಯ ಆಯುಕ್ತರಲ್ಲಿ ತಮ್ಮನಿಗೆ ಬೇಡ್ಕೊಳ್ಳೋದೇನಂತಂದ್ರೆ, ನೀವು ಕಣ್ಣಾರ ನೋಡ್ತಾ ಇದ್ದೀರಾ, ಇಷ್ಟು ಜನ ಇದ್ದೀವಿ, ಇಷ್ಟು ರೈತರಿದ್ದಾರೆ ನೋಡಿ. ಇವ್ರು ನಮ್ಮ ಸ್ನೇಹಿತರು. ಈ ದರಖಾಸ್ತು ಅಳತೆ ಮಾಡಕ್ ಹೋಗಿ ಒಂದು ಕಡ್ಡಿ ತಗ್ಲಿ ಕಾಲ್ ಮುರಿದಾಗಿದೆ. ಅದು ಆಕ್ಚುಲಿ ಅವ್ರಿಗೆ ಟೆಂಪ್ರವರಿ ಕಾಲ್ ಹಾಕಿರೋದು. ಇವ್ರು ಕೂತ್ಕೊಳ್ಳಿ, ಶಿವಕುಮಾರ್ ಅಂತ ಇವ್ರು ನಮ್ಮ ಸ್ನೇಹಿತರು. ಆಕ್ಚುಲಿ ಇವ್ರ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಒಂದ್ಸರಿ ಹೋಗಿ ನೋಡ್ಬೇಕು, ಇವ್ರ ಮಕ್ಕಳ ಪರಿಸ್ಥಿತಿ ಒಂದ್ಸರಿ ಹೋಗಿ ನೋಡ್ಬೇಕು. ಇಂಥ ನನ್ನ ಅಣ್ಣ ತಮ್ಮದಿರ ಪರಿಸ್ಥಿತಿಗಳಂತೂ ಕಣ್ಣಲ್ಲಿ ನಾವು ನೋಡಕ್ಕಾಗಲ್ಲ. ಇವತ್ತು ನನ್ನ ಮೆತ್ತಗೆ ಮಾತಾಡ್ಬೇಕಾದ್ರೆ ದುಃಖ ಜಾಸ್ತಿ ಇದೆ. ಯಾಕೆಂದ್ರೆ ಮಾನ್ಯ ಆಯುಕ್ತರು ಹೊಸದಾಗಿ ಬಂದಿದ್ದಾರೆ. ಇಷ್ಟು ವರ್ಷ 23 ವರ್ಷ ಮಾಡದೇ ಇರೋ ಕೆಲಸ ಅವ್ರು ನಮಗೆ ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ 23 ವರ್ಷ ನಮ್ಮ ಕಡತನ ಸರ್ಕಾರಕ್ಕೆ ತಿಳಿಸಿಲ್ಲ ನಮ್ಮ ಇಲಾಖೆನಲ್ಲಿ. ಅಂಥದ್ದೊಂದು ಕೆಲಸ ಮಾಡಿದ್ರು ಪಾಪ, ಅವ್ರು ಹೊಸದಾಗಿ ಬಂದ್ರು. ಆದ್ರೆ ನಮಗೆ ನ್ಯಾಯ ದೊರೆತಿಲ್ಲ. ಸರ್ಕಾರಗಳು ಆ ಕಡೆ ಈ ಕಡೆ ಆಗ್ತಾ ಇದ್ದಾವೆ. ಆದ್ರೆ ನಾವಿವತ್ತು ಮಾನ್ಯರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ನೀವು ಯಾವ ಕೆಲಸ ಮಾಡಕ್ಕೂ ರೆಡಿ ಇದ್ದೀವಿ. ಈ ಸರ್ಕಾರ ಏನ್ ಕೊಡ್ತದ ಕಣ್ಗುತ್ಕೊಂಡು ಕೆಲಸ ಮಾಡಕ್ ರೆಡಿ ಇದ್ದೀವಿ. ಯಾವುದೇ ಅಳತೆ ಕೊಳ್ಳಿ, ನಮ್ಮಲ್ಲೂ ಏನ್ ಸುಮ್ಮನೆ ಇರೋರಿಲ್ಲ. ಇಂಜಿನಿಯರ್ಸ್ ಇದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, JOC ಲ್ಯಾಂಡ್ ಸಿಟಿ ಆಗಿರೋರೆ. ಏನ್ ನಾಲೆಡ್ಜ್ ಬೇಕೋ ಅದಿದೆ, ಉಪಯೋಗ ಮಾಡ್ಕೊಳ್ರಿ. ಇವತ್ತು 6,000 ಜನದ ಮಾನವ ಮೌಲ್ಯ ಏನಿಲ್ಲಿದೆ, ಇದನ್ನ ಉಪಯೋಗ ಮಾಡ್ಕೊಂಡು ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅನ್ನೋದಕ್ಕಷ್ಟೇ ಹೋರಾಟ. ಈ ಹೋರಾಟದಲ್ಲಿ ನಾವಿನ್ನ ಏನು ಹೋರಾಟ ಮಾಡಕ್ ಶಕ್ತಿ ಇಲ್ಲ. ಯಾಕೆಂದ್ರೆ ಎಲ್ಲ ಶಕ್ತಿ ಕಳ್ಕೊಂಡಿದೀವಿ. ನಮ್ಗೆ ಅವತ್ತೊಂದ್ ದಿವಸ ನೀವು ಅಧಿಕಾರ ಕೊಟ್ಟಾಗ, ಅವಕಾಶ ಕೊಟ್ಟಾಗ ನಮ್ಗೆ ಯೋಚನೆಗಳಿತ್ತು. ನಮ್ಗೆ ಕೊಟ್ಟ ಅವಕಾಶದಲ್ಲಿ ಏನೆಲ್ಲ ನಮಗೆ ಕೊಟ್ಟ ನಾಲೆಡ್ಜ್ ತರಬೇತಿ ಕೊಟ್ಟಿದ್ರ, ಈ ತರಬೇತಿ ನೀವು ಉಪಯೋಗ ಮಾಡ್ಕೊಂಡು ನಾವು ರೈತರಿಗೆ ಏನು ಅದು ಮಾಡೋಣ, ಇದು ಮಾಡೋಣ, ರೀಸರ್ವೆ ಮಾಡೋಣ, ಬೇರೆ ಬೇರೆ ವಿಧವಾದ ಸರ್ವೆಗಳು ಮಾಡೋಣ, ಒಂದು ದಾಖಲಾತಿನ ನಮ್ಮ ಸರ್ಕಾರಕ್ಕೆ ಕೊಡೋಣ, ಎಲ್ಲ ಕಲ್ಪನೆಗಳು ಇವತ್ತು ಏಜ್ ಕಳ್ಕೊಂಡು ನಮ್ ಮಣ್ಣಾಗಿ ಹೋಗ್ತಾ ಇದ್ದಾವೆ. ಈಗ ಏನ್ ಮಾಡಕ್ ಹೊಟ್ಟಿದ್ದೀರಾ ನೀವು? ಬೇರೆ ಯಾವ್ದೋ ಇಲಾಖೆಗೆ ಕೊಟ್ಟು ಅವ್ರಿಗೆ ಹೊಸದಾಗಿ ಟ್ರೈನಿಂಗ್ ಕೊಟ್ಟು ನಮ್ಮನ್ನೆಲ್ಲ ಏನ್ ಮಾಡ್ಬೇಕಂತಿದ್ದೀರಾ? ಇಷ್ಟು ಜನ ಏನ್ ಮಾಡ್ಬೇಕಂತೀರಾ? ಇದರಿಂದ 30-60 ಸಾವಿರ ಜನ ಇದು ಹುಟ್ಟದ ವ್ಯವಸ್ಥೆ ಇದೆ. ದಯಮಾಡಿ ಮಾನ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ನಮ್ಮ ಪರಿಸ್ಥಿತಿನ ನಾವು ಏನು ಕೇಳ್ಕೊಂಡಿದ್ದೀವಿ. ನಾವು ಸರ್ವೇರ್ ಅಂದ್ರೆ ಏನಾಗಿದೆ ಅಂದ್ರೆ, ಬೇರೆ ಇಲಾಖೆಲಾಗಿರ್ಬೋದು, ಬೇರೆ ಅಧಿಕಾರಿಗಳು ಸರ್ವೇರು ಅವ್ರಿಗೇನು ಗೌರ್ಮೆಂಟ್ ಕೆಲಸ ಸ್ಯಾಲ್ರಿ ಕೊಡ್ತಾರೆ, ಮಾಡ್ತಾರೆ ಅಂತ ಇದ್ರೆ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಂಡಿದ್ದೀರಾ. ಓವರಾಲ್ ಎಲ್ಲ ನೀವು ಕೊಟ್ಟರು ನಮ್ಗೆ ತಿಂಗಳಿಗೆ 5-6 ಕೋಟಿ ಕೊಡ್ತಾ ಇದ್ದೀರಾ. ಆದ್ರೆ 6 ಕೋಟಿ ತಗೊಂಡು ನಾವು 6,000 ಜನ ಏನ್ ಮಾಡೋಣ? ಇದನ್ನೆಲ್ಲ ನಮ್ಗೆ ಇಷ್ಟು ದಿನ ನಾವು ಬದುಕಿದೀವಿ ಅಂದ್ರೆ ರೈತರು ಕೊಟ್ಟು ಭಿಕ್ಷೆ, ಆ ಭಿಕ್ಷೆಯಿಂದ ಜೀವನ ಮಾಡ್ತಾ ಇದೀವಿ. ಇವತ್ತು ಕೂಡ ಇಷ್ಟು ಅನ್ಯಾಯ ಆಗ್ತಿದ್ರು ನಮಗೆ
ರೈತರಿಗೆ ಮೋಸ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ನಾವು ಕಣ್ಣಿಂದ ನೋಡಕ್ ಆಗ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲೂ ನಮ್ಮ ಬೆನ್ನಿಂದ ಇದ್ದಾರೆ ಅಂದ್ರೆ ಇದಕ್ಕಿಂತ ನಮ್ಗೆ ಯಾವುದೋ ದೇವರ ಆಶೀರ್ವಾದ ಬೇಕಾಗಿಲ್ಲ. ಇವತ್ತು ದೇವರ ಆಶೀರ್ವಾದ ಇದೆ. ಜೊತೆಗೆ ಇದನ್ನೆಲ್ಲ ಮನಗಂಡು ಮಾನ್ಯರಲ್ಲಿ ತಮ್ಮನ್ನು ಕೇಳ್ಕೊಳ್ಳೋದೇನೆಂದ್ರೆ, ನಮ್ಗೆಲ್ಲಾ ತರದ ಅವಕಾಶ ಇದೆ ಕಾನೂನಲ್ಲಿ. ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ಇವ್ರನ್ನೆಲ್ಲ ಸಕ್ರಮಗೊಳಿಸ್ಕೋಬಹುದು ಅಂತನೂ ಇದೆ. ಯಾವುದೇ ಸಬು ಬೇಡದಾನೆ 8 ವಾರಗಳಲ್ಲಿ ಇವ್ರನ್ನ ಸರ್ಕಾರಕ್ಕೆ ಸಕ್ರಮ ಮಾಡ್ಕೊಡ್ರಿ ಅಂತನೂ ಇದೆ. ಮಾನವೀಯತೆ ಆಧಾರದಲ್ಲಾದರೂ ನೀವು ಯೋಚನೆ ಮಾಡಿ ಒಂದು ಬಾರಿ ಅವಕಾಶ ಕೊಟ್ರೆ ನಾವು ಕೆಲಸ ಮಾಡೋದ್ರ ಜೊತೆಗೆ ರೈತರ ಸಮಸ್ಯೆನೂ ಬಗೆಹರಿತದೆ. ಇದರಿಂದ ರೈತರು ಸಮಾಧಾನವಾಗಿದ್ರೆ ನಮ್ಮೆಲ್ಲರ ಊಟ ಸಮಾಧಾನವಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇದನ್ನೆಲ್ಲ ಮನಗಂಡು ನೀವು ಸರ್ಕಾರಕ್ಕೆ ತಿಳಿಸೋ ಮುಖಾಂತರ ಅಥವಾ ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಸಮಸ್ಯೆನ ಬಗೆಹರಿಸಿ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ನಮ್ಮನ್ನೆಲ್ಲ ತಗೊಂಡು ಈ ಸಮಸ್ಯೆ ಏನಿದೆ ಬಗೆಹರಿಸ್ಕೊಡ್ಬೇಕಂತ ಈ ಮನವಿಯಲ್ಲಿ ನಿಮಗೆ ಕೇಳ್ಕೊತಾ ಇದ್ದೀನಿ ಸರ್. ಸರ್ನಲ್ಲಿ ಒಂದು ಮನವಿ. ನಾನು ಒಬ್ಬ ಪರವಾನಗಿ ಭೂಮಾಪಕ. ಅದಕ್ಕಿಂತ ಮೊದಲು ಗೌರವವಾಗಿ ಹೇಳ್ಕೋಬೇಕಂದ್ರೆ ಒಬ್ಬ ರೈತನ ಮಗ. ಒಂದು ಸಬ್ಮಿಷನ್ ಸರ್, 2 ನಿಮಿಷದಲ್ಲಿ ಮುಗಿಸ್ತೇನೆ. ಗೌರವಾನ್ವಿತ ಸಾಹೇಬರಲ್ಲಿ ಕಳಕಳಿಯ ಮನವಿ ಹೇಳ್ಕೊಂಡು ಬರ್ತಾನೆ ಇದ್ದೀವಿ ಸರ್. 25 ವರ್ಷಗಳಿಂದ ಒಂದೇ ಸೆಂಟೆನ್ಸ್ ಅಲ್ಲಿ ನಾವು ಎಲ್ಲಾನು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಕಾಲು ಹಿಡಿದಿದ್ದಾಯ್ತು, ಇದೇ ವೇದಿಕೆಗಳಲ್ಲಿ ಕೈ ಹಿಡಿದಿದ್ದಾಯ್ತು, ಅಳಲು ಮಾಡಿದ್ದಾಯ್ತು, ಕಣ್ಣೀರು ಇಟ್ಟಿದ್ದಾಯ್ತು, ಎಲ್ಲ ಆಯ್ತು ಸರ್. ಯಾವ ಅಧಿಕಾರಿನೂ ಸ್ಪಂದನೆ ಕೊಟ್ಟಿಲ್ಲ. ಎಲ್ಲ ಅಧಿಕಾರಿಗಳ ಬಗ್ಗೆ ಕೊಟ್ಟಿರ್ತಕ್ಕಂಥ ಏಕೈಕ ಅಧಿಕಾರಿ ನೀವು. ಅದು ಗರ್ವವಾಗಿ ನಾವು ಹೇಳ್ತೇವೆ. ಅದರಲ್ಲಿ 2ನೇ ಮಾತು, ನಮ್ದು ಏನಾಗಿದೆ ಸರ್ ಪರಿಸ್ಥಿತಿ, ನಾವು ಲೈಸೆನ್ಸ್ ಸರ್ವೇಯರ್ ಅಂದ್ರೆ ಲೈಸೆನ್ಸ್ ಅಂತ ತೆಗೆದಾಕಿದ್ರೆ ಸರ್ವೇಯರ್ ಅನ್ನೋ ಪದನ ಇದೆ ಸರ್. ನೀವು ನಿಮ್ಮ ಜೊತೆ ನಾವು ಸಭೆ ಮಾಡಕ್ ಬಂದಾಗ, ನಮ್ಮ ಅಹವಾಲನ್ನ ಕೇಳಕ್ ಬಂದಾಗ 4 ತಿಂಗಳ ಹಿಂದೆ ನೀವೊಂದು ಒಳ್ಳೆ ಮಾತು ಹೇಳಿದ್ರಿ ಸರ್. ಯು ದ ಪೀಪಲ್ ಲೈಸೆನ್ಸ್ ಸರ್ವೇಯರ್ಸ್ ಆರ್ ಪಿಲ್ಲರ್ಸ್ ಟು ದಿ ಡಿಪಾರ್ಟ್ಮೆಂಟ್. ಅಟ್ ದಿ ಸೇಮ್ ಯು ದ ಪರ್ಸನ್ ಈಸ್ ಪಿಲ್ಲರ್ ಟು ಅವರ್ ಲೈಫ್ಸ್ ಅಂತ ನಾನು ಕೇಳಿ. ನಾನು ಇದನ್ನ ನಿಮ್ಮನ್ನ ಮೆಚ್ಚಿಸೋದಕ್ಕೆ ಹೇಳ್ತಿಲ್ಲ ಸರ್. ನಮ್ಮ ಅಹವಾಲನ್ನು ನಿಮ್ಮನ್ನ ಕೇಳಿದಾಗ ಸರ್ಕಾರ ಅಂತ ಹೇಳ್ತೀರ ಸರ್. ನಮಗ್ ಗೊತ್ತಿಲ್ಲ ಸರ್ ಸರ್ಕಾರ, ನೀವೇ ನಮಗ್ ಸರ್ಕಾರ ಸರ್. ಲೈಸೆನ್ಸ್ ಕೊಟ್ಟಿದ್ದು ಅಚ್ಚೇರ್ ಸರ್, ರೆವಿನ್ಯೂ ಮಿನಿಸ್ಟರ್ನ ಸರ್. ರೆವಿನ್ಯೂ ಮಿನಿಸ್ಟರ್ ಅವರು ತಮಗೆ ಹೇಳಿ ಕೊಡಿಸಿರ್ಬೋದು ಸರ್. ಬಟ್ ನಮಗೆ ಗಾರ್ಡಿಯನ್, ಪೇರೆಂಟ್, ತಂದೆ ತಾಯಿ, ಉಸಿರು, ಆಮ್ಲಜನಕ ನೀವು ಸರ್. ಯಾಕೆ ಸರ್ ನಮ್ಮ ಮೇಲೆ ಈ ಧೋರಣೆ? ದರ್ಖಾಸ್ತ್ ಪೋಡಿ ಆಂದೋಲನ ಮಾಡಿದಾಗ ಇಡೀ ರಾಜ್ಯದಲ್ಲಿ ಈ ರೈತಾಪಿ ವರ್ಗದ ದರ್ಖಾಸ್ತ್ ಪೋಡಿ ನಮ್ಮ ಅಣ್ಣಂದ್ರಾಗಿರ್ತಕ್ಕಂಥ ಸರ್ಕಾರಿ ಭೂಮಾಪಕರು ಮಾಡಿದ್ದಾರೆ, ನಾವು ಮಾಡಿಲ್ಲ ಅಂತ ಹೇಳ್ತಿಲ್ಲ ಸರ್. ಮೋರ್ ದ್ಯಾನ್ ದಟ್ ವರ್ಕ್ ನಾವು ಕೊಟ್ಟಿರ್ತಕ್ಕಂಥ ಪ್ರೋಗ್ರೆಸ್ ಕೊಟ್ಟಿದಾರ ಸರ್ ಯಾರಾದ್ರೂ? 80 ರೂಪಾಯಿ ಒಂದು ಬ್ಲಾಕ್ಗೆ ಹಾಕ್ತಾರೆ ಸರ್, ದರ್ಖಾಸ್ತ್ ಪೋಡಿಗೆ 80 ರೂಪಾಯಿ ಒಂದು ಬ್ಲಾಕ್. ನಾವು ಎಕ್ಸ್ಪ್ಲೈನ್ ಮಾಡ್ತಾನೆ ಇದೀವಿ ಸರ್. ಪ್ರೂಫ್ ಕೊಡಿ ಅಂತಾರೆ. ಪ್ರೂಫ್ ಕೊಟ್ರೆ ಇದು ಹಳೇದು ಕೊಡಲ್ಲ, ನೆಕ್ಸ್ಟ್ ಕೊಡಿ ಅಂತಾರೆ ಸರ್. ಪೋಡಿ ಮುಕ್ತ ಗ್ರಾಮ ಹಿಂದೆ ಇರ್ತಕ್ಕಂತಹ ನಮ್ಮ ಕಮಿಷನರು ಪೋಡಿ ಮುಕ್ತ ಗ್ರಾಮದ ಪೇಮೆಂಟ್ ಬರ್ಬೇಕು ಸರ್, ಅದು ಹಳೇದು ಕೊಡಕ್ಕಾಗಲ್ಲ, ನೆಕ್ಸ್ಟ್ ಹೋಯ್ತು ಸರ್. ಅದೊಂದು 48,000 ರೂಪಾಯಿ ಸಂಬಳ ಕೊಡ್ತೀವಿ ನಕ್ಷಾ ಸ್ಕೀಮ್ ಅಲ್ಲಿ ಅಂತ ಹೇಳಿ ಬ್ಲಾಕ್ಗೆ 50 ರೂಪಾಯಿ ಕೊಡ್ತಾರೆ, ಊಟ ಇಲ್ಲ ಸರ್. ಜೀಪ್ ಬರ್ಬೇಕು ಸರ್, ಜೀಪ್ ಕರ್ಕೊಂಡು ಹೋಗ್ತಾರೆ. ನಮ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ ಸರ್, ನಡ್ಕೊಂಡೇ ಹೋಗ್ತೀವಿ ಸರ್. ಸರ್ವೇಯರ್ ನಾವು ಟೇಪ್ ಹಿಡಿಬೇಕು ಸರ್. ದೇರ್ ಇಸ್ ನೋ ಹೆಲ್ಪರ್, ಒನ್ ಅಂಡ್ ಓನ್ಲಿ ದಿ ರೋವರ್ ಸಿಸ್ಟಮ್. ವಿ ದ ಪೀಪಲ್ ಆರ್ ಲಾಟ್ ಆಫ್. ನಾವು ಸುಮಾರು ಜನ ಇದೀವಿ. ರೋವರ್ ಒಂದು ಕೊಡ್ತಾರೆ, 100 ಬ್ಲಾಕ್ ಕೊಡಿ ಅಂತ ಹೆಡ್ ಆಫೀಸ್ ಇಂದ ಡಿಡಿಎಲ್ಆರ್ಗೆ, ಡಿಡಿಎಲ್ಆರ್ ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಸೇಮ್ ಸ್ವಾಮಿತ್ವದಲ್ಲಿ ಯಾಕೆ ಮಾಡಿಲ್ಲ? ಸಂಬಳ ಇಲ್ಲ ಸರ್. 1 ವರ್ಷ 6 ತಿಂಗಳು ಕೊಡ್ತೀವಿ ಅಂತಾರೆ ಒಬ್ಬ ಡಿಡಿಎಲ್ಆರ್,
2 ವರ್ಷ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ 25,000 ಸಂಬಳ ಕೊಡ್ತೀವಿ ಅಂತ ಇಲ್ಲ, 80 ರೂಪಾಯಿ ಬ್ಲಾಕ್. ಸರ್ ನೀವು ತರಿಸ್ಕೊಳ್ಳಿ ಸರ್, ನೀವು ವರದಿ ತರಿಸ್ಕೊಳ್ಳಿ ಸರ್. ನಿಮಗೆ ಸುಳ್ಳು ಮಾಹಿತಿ ಕೊಡ್ತಾರೆ ಸರ್ ಡಿಪಾರ್ಟ್ಮೆಂಟ್ ಇಂದ. ಸ್ವಾಮಿತ್ವ ಮಾಡಿರ್ತಕ್ಕಂಥ ವರದಿ ಇದುವರೆಗೂ ಕೇಂದ್ರ ಕಚೇರಿಗೆ ಬಂದಿಲ್ಲ ಸರ್. ಈ ಕಷ್ಟ ಎಲ್ಲ ಯಾಕೆ ಹೇಳ್ಕೊತಾ ಇದೀವಿ ಅಂದ್ರೆ ಸರ್, ನಮಗೂ ಹೊಟ್ಟೆ ಪಾಡಿದೆ ಸರ್. ನಾವು ಬೀದಿ ಪಾಲಾಗಿದ್ದು ನಮ್ಮ ಅಧಿಕಾರಿಗಳಿಂದಾನೆ ಸರ್. ನಾವ್ ಇಲ್ಲಿ ಕೂತ್ಕೊಂತಾ ಇರ್ಲಿಲ್ಲ ಸರ್, ನಾವು ಊಟ ಕೊಡ್ತಾ ಇದ್ದಿದ್ರೆ ನಾವು ಕೂಡ್ತಾ ಇರ್ಲಿಲ್ಲ ಸರ್. ಹಂಗಂತ ನಾವು ಅವ್ರ ಮೇಲೆ ದೂರು ಕೂಡ ಹೇಳ್ತಿಲ್ಲ ಸರ್. ಅನ್ನ ಕೊಡಿ ಸರ್, ನಮ್ಗೆ ಊಟ ಕೊಡಿ ಸರ್. ಈಗ ದೊಡ್ಡವ್ರು ಹೇಳಿದ್ರು ಸರ್, 1 ನಿಮಿಷ ಇಲ್ಲೇನಾದ್ರು ನಮ್ಗೆ ಊಟ ಪರ್ಮನೆಂಟ್ ಕೊಡು, 1 ನಿಮಿಷ ಇಲ್ಲಿ ಕೂತ್ಕೊಂಡ್ರೆ ನಾಳೆ ಬೆಳಗ್ಗೆ ನೀವು ನಮ್ಗೆ ಒಳ್ಳೆ ಭರವಸೆ ಕೊಟ್ಟು ನಿನ್ನ ಒಳಗಡೆ ತಗೊಂತಾ ಇದ್ದೀನಿ, ನಿಂಗೊಂದಷ್ಟು ಊಟ ಕೊಡ್ತೀನಿ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಅಂದ್ರೆ 1 ತಿಂಗಳು ಟೈಮ್ ಕೊಡಿ ಸರ್. ಇವ್ರ ಕೆಲಸ ಎಷ್ಟೇ ಇರ್ಲಿ ಸರ್, ತಲೆ ಅಡ್ಡಾರಿಕೆ ಮಾಡ್ತೀನಿ. ಒಂದು ಸಣ್ಣ ಎಕ್ಸಾಂಪಲ್ ಸರ್, ನಂದು ನಾನು ಹೇಳ್ಕೊಂತಾ ಇದ್ದೀನಿ ಅಂತಲ್ಲ ಸರ್. 53 ವರ್ಷ ನನ್ಗೆ, 53 ಇಯರ್ಸ್ ಸರ್. ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ನಾನು ಈ ಸಂಘಕ್ಕೆ ನಿಕಟಪೂರ್ವ ಅಧ್ಯಕ್ಷ. ಈಗ ನನಗೆ ಗೌರವ ಕೊಟ್ಟು ಗೌರವಾಧ್ಯಕ್ಷ ಅಂತ ಮಾಡಿ ಇಟ್ಕೊಂಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದೆ. ಬ್ಲಾಕೇಜಸ್ ಆಗಿದೆ ಅಂದ್ರು, 1 ವಾಲ್ವ್ ಬ್ಲಾಕೇಜ್ ಆಗಿದೆ. ನಮ್ಮಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬ್ಲಾಕೇಜಸ್ ರಿಮೂವ್ ಮಾಡೋ ಸಿಸ್ಟಮ್ ಇಲ್ಲ ಸರ್. ಬೆಂಗಳೂರಿಗೆ ಬರಬೇಕು ಜೈದವಾಗ 1311 ಟೋಕನ್ ಸರ್. ಮನೆಯಲ್ಲಿ ಸತ್ತೋಗ್ತಾರೆ ಅಂತ ಭಯ ಬಿದ್ರು ಸರ್. ಅಲ್ಲೇ ಪಕ್ಕದಲ್ಲೇ ಕೋಲಾರ ಜಿಲ್ಲೆ ಸರ್, ಯಾವುದೋ ಒಂದು ಹಾಸ್ಪಿಟ್ಲಿಗೆ ಸೇರಿದಾಗ ಟ್ರೀಟ್ಮೆಂಟ್ ಹೋಗುವಾಗ ಅವರೊಂದು ಬಿಲ್ ಕೊಟ್ರು ಸರ್, 3,80,000 ರೂಪಾಯಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅಂತ. ಓನ್ ಸರ್ ಇದೆ. ಯಾವುದು ಅಂದ್ರೆ APL ಇದೆ ಸರ್. BPL ತಗೊಂಡ್ಬನ್ನಿ. ನಾನು ಲೈಸೆನ್ಸ್ ಸರ್ವೇಯರ್ ಸರ್, ಗವರ್ಮೆಂಟ್ ಸರ್ವೇಯರ್ ಅಲ್ಲ. ಐ ಆಮ್ ನಾಟ್ ಅ ಗವರ್ಮೆಂಟ್ ಎಂಪ್ಲಾಯ್. ಹೋಗಿ BPL ಕಾರ್ಡ್ ಕೇಳಿದ್ರೆ ನೀನ್ ಲೈಸೆನ್ಸ್ ಸರ್ವೇಯರ್ ಕೊಡಕ್ ಬರೋದಿಲ್ಲ, ಗೆಟ್ ಔಟ್ ಅಂದ ಸರ್. ನನ್ನ ಸ್ನೇಹಿತರುಗಳು ಕೊಟ್ರು ಸರ್ ದುಡ್ಡು ನನಗೆ ಹಾರ್ಟ್ ಆಪರೇಷನ್. ನನಗೆ ಬರ್ಬೇಕಾಗಿರೋ ಸಂಬಳ, ಬಾಕಿ ಸಂಬಳ ಬರಲಿಲ್ಲ ಸರ್. ನಾನು ಸತ್ತು ಹೋಗಿದ್ದಿದ್ದು ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬರೋರು ಸರ್. ಅದಕ್ಕೆ ಕಾರಣ ಯಾರು ಸರ್? ಕಾರಣ ಯಾರು ಸರ್? ಹೊಟ್ಟೆ ನೋವು ಸರ್, ಹೊಟ್ಟೆ ನೋವು. ಜೋರಾಗಿ ಮಾತಾಡಿದ್ರೆ ಎಲ್ಲಿ ಸತ್ತೋಗ್ತೀನೋ ಅಂತ ಭಯ. ಹೊಟ್ಟೆ ಹಸು, ಊಟ ಕೊಡಿ ಅಂತ ಕೇಳ್ತೀವಿ ಸರ್. ಗೆಟ್ ಔಟ್ ಅಂತಾರೆ ಸರ್. ಈ ಹಿಂದೆ ಒಬ್ಬ ಅಧಿಕಾರಿ, ಇನ್ನು ಲೈಸೆನ್ಸ್ ಸರ್ವೇರ್ಗೆ ಕೆಲಸ ಇಲ್ಲ ನಿನಗೆ, ರೈತರೇ ಮಾಡ್ಕೊಂತಾರ ಅವ್ರ ಕೆಲಸ. ಸಂತೋಷ ಸರ್, ರೈತರ ಅವ್ರ ಕೆಲಸ. ಅವರು ಸ್ವಾಮಿತ್ವ ಅಂತ ಒಂದು ಸ್ಕೀಮ್ ಮಾಡಿದ್ರು ಸರ್, ಸ್ವಾವಲಂಬಿ ಅಂತ. ಮಾಡ್ಲಿ ಸರ್, ಸಂತೋಷ. ರೈತರಿಗೆ ದುಡ್ಡು, ರೈತರಿಗೆ ಫ್ರೀ ಆಗಿ ಕೊಟ್ರ ಸರ್ ಸ್ವಾವಲಂಬಿ. ಏನ್ ಕೊಡ್ಲಿಲ್ವಲ್ಲ ಸರ್. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್, ಬೇಡ. ಸ್ವಾವಲಂಬಿ ಮಾಡಿ ಇಲಾಖೆ ಉಳಿಸ್ಕೊಂಡ್ರು, ಸರ್ಕಾರಕ್ಕೆ ಉಳಿಸ್ಕೊಂಡ್ರು, ದುಡ್ಡು ನಮಗ್ ಕತೆ ಇಲ್ಲ. ನಾವು ಮಾಡಿರ್ತಕ್ಕಂಥ ಕೆಲ್ಸಕ್ಕೆ ದುಡ್ಡಿಲ್ಲ. ರೈತರು ಇಂಜಿನಿಯರ್ಸ್ ಇದಾರ ಸರ್, ರೈತರು ಸರ್, ಅವರೇ ಮಾಡ್ಕೋಬೇಕು ಅವ್ರ ಕೆಲಸ ಅಂತ. ತಿರ್ಗಾ ನಮ್ಮ ಅಹವಾಲನ್ನು ಕೊಟ್ರೆ ಇಂಜಿನಿಯರ್ಸ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರೋದು. ಹೀಗಾಗಿ ಸೆಲೆಕ್ಟ್ ಆಗಿರೋ ಇಂಜಿನಿಯರ್ಸ್ ಲೆಕ್ಕ ಇಲ್ವಾ ಸರ್? ಈಗ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಜಿನಿಯರ್ಸ್ ಲೆಕ್ಕ ಇಲ್ವಾ? ಅದಕ್ಕೊಂದು ಗೆಜೆಟ್ ಮಾಡ್ತಾರೆ, ನಿಮ್ಮನ್ನು ತಗೊಳಕ್ ಬರಲ್ಲ ಅಂತಾರೆ. ನಾವೇನ್ ಸರ್? ಇಷ್ಟಕ್ಕೂ ನಾವೇನ್ ಸರ್? ಇಲಾಖೆಯಲ್ಲಿ ನಾವು ಏನು? ನಮ್ಮನ್ನು ಗುರುತಿಸಿ ಸರ್, ನಮ್ಮ ಕಷ್ಟನ ನೋಡಿ ಸರ್. ಕಾಲಿಲ್ಲ ಸರ್, ಕಾಲಿಲ್ಲ ಸರ್. ಒಂದಷ್ಟು ಊಟ ಸಿಕ್ತಿದ್ರೆ ಅವ್ರ ಹೆಂಡತಿ ಮಕ್ಕಳು ನಂಬಿಕೊಂಡಿರೋರು ನೆಮ್ಮದಿಯಾಗಿರ್ತಿದ್ರು ಸರ್. ನೀವು IAS ಸರ್, ಯು ಹ್ಯಾವ್ lakhs of salary. We have no any type of salary sir. We are not a beggars. ಭಿಕ್ಷುಕರಲ್ಲ ಸರ್, ನಾವು ಭಿಕ್ಷುಕರಲ್ಲ ಸರ್. ಇಲಾಖೆ ಗೌರವ ಉಳಿಸಿದೀವಿ ಸರ್. ಎಷ್ಟು ವರ್ಷಗಳು ಅಂತ ಲೈಸೆನ್ಸ್ 2,000, 1,000, 3,000, 360 ರೂಪಾಯಿ ಕೊಟ್ಟು ನಮ್ಮ ಜೀವನ ಹಾಳು ಮಾಡ್ತೀರಾ ಸರ್? ನಮ್ಮ ಮೇಲೆ ಕರುಣೆನೇ ಇಲ್ವಾ ಸರ್ ಇಲಾಖೆಗೆ?
ಏನ್ ತಪ್ಪು ಮಾಡಿದೀವಿ ಸರ್ ನಾವು? ಏನ್ ಪಾಪ ಮಾಡಿದೀವಿ ಸರ್ ನಾವು? ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ನಮಗೆ ಈ ಲೈಸೆನ್ಸ್ ಸರ್ವೇಯರ್ ಕೆಲಸ, ಆಫೀಸ್ ವರ್ಕ್ ಕೆಲಸ ದಯವಿಟ್ಟು ಬೇಡ ಸರ್. ನಮ್ ಕೈಲಿ ಬದುಕಕ್ ಆಗ್ತಾ ಇಲ್ಲ ಸರ್. 360 ರೂಪಾಯಿ ಕೊಡ್ತಾರೆ ಸರ್. 360 ರೂಪಾಯಿ 6 ತಿಂಗಳಿಗೆ 5 ತಿಂಗಳಿಗೆ ಸಂಬಳ ಹಾಕ್ತಾರೆ ಸರ್. ನಿಮ್ಮ ಹತ್ರ ಬೇಡ್ಕೊಂಡಾಗ ಕೂಡ ನೀವೊಂದ್ಸರಿ ಹೇಳಿ ಹಾಕ್ಸಿದ್ರಿ. ಪ್ರತಿಯೊಂದು ಬಾರಿನೂ ಇಲಾಖೆಯಲ್ಲಿ ಕೇಳ್ಕೊಂಡು ಸಂಬಳ ಹಾಕ್ಸ್ಕೋಬೇಕಾ ಸರ್? ಇವಾಗ ನೀವ್ ಹೇಳ್ತೀರಾ ಸರ್, ನಾವು ಸರಿ ಮಾಡಿ ಕಳಿಸ್ತೀವಿ, ನಿಮ್ಗೆ ಯಾಕೆ ಹೋಗಿ ಅಂತ. ನಿಮ್ಮನ್ನು ಉಳಿಸಲ್ಲ ಸರ್, ಕಳಿಸ್ಬಿಡ್ತಾರೆ. ಅಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ಉಳಿಸಲ್ಲ ಸರ್, ನಿಮ್ಮನ್ನು ಕಳಿಸ್ತಾರೆ, ನಮ್ಮನ್ನ ಸಮಾಧಿ ಮಾಡ್ತಾರೆ. ನೀವು ಒಳ್ಳೆ ಅಧಿಕಾರಿಗಳಿದ್ದೀರಾ, ನಿಮ್ಮನ್ನ ಅಲ್ಲಿರಕ್ ಬಿಡಲ್ಲ ಸರ್. ಸರ್ ಅಲ್ಲೇನೋ ಗೌಪ್ಯತೆ ಇದೆ ಸರ್, ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಗೌಪ್ಯತೆ ಅದು ಏನಾದ್ರೂ ಇದ್ಕೊಳ್ಳಿ ಸರ್. ನಾನು ನಿಮ್ಮನ್ನ ಬೆಕ್ ಮಾಡ್ತೇನೆ ಸರ್, ನಿಮ್ ಕಾಲು ಹಿಡ್ಕೊತೇನೆ ಸರ್. ದಯವಿಟ್ಟು ನೋಡಿ ಸರ್, ಇಲ್ಲಿ ನೋಡಿ ಸರ್, ಎಷ್ಟು ಜನ ಕಾಲಿನಿಂದ ಸುಮಾರು ಜನ ಇದ್ದಾರೆ ಸರ್. ನೇರ್ ಹಾಕೊಂಡು ಸತ್ತೋಗಿದ್ದಾರೆ ಸರ್, ಅವಕಾಶ ಸತ್ತೋಗಿದ್ದಾರೆ ಸರ್. ದೇರ್ ಇಸ್ ನೋ ಅಟ್ಲೀಸ್ಟ್ ಕರ್ಟಸಿ ಇಲ್ಲ ಸರ್. ನಾವು ಜನನೇ ಅಲ್ವಾ ಸರ್? ಪಿಲ್ಲರ್ಸ್ ಅಂತ ನೀವು ಹೇಳಿದ್ರಿ ಸರ್, ಡಿಪಾರ್ಟ್ಮೆಂಟ್ಗೆ ನಾವು ಕೆಲಸ ಮಾಡಿಲ್ವಾ ಸರ್? ಹೇಳಿ ಸರ್, ತಾವೇ ಮಾಡಿಲ್ವಾ ಸರ್? ನಾವು ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಉಳಿಸಿಲ್ವಾ ಸರ್? ಗೌರವ ಬೆಳೆಸಿಲ್ವಾ ಸರ್? ಇವಾಗ ನಾನು ಅಳು ಬರ್ತಾ ಇದೆ ಸರ್, ದುಃಖ ಆಗ್ತಾ ಇದೆ. ಯು ಆರ್ ಹೆಲ್ಪ್ಲೆಸ್ ಅಂತ ಲಾಸ್ಟ್ ಅಲ್ಲಿ ಅದೇ ಮಾತೆ ಸರ್ ಹೇಳೋದು ನೀವು. ನಮ್ಗ ಹೆಲ್ಪ್ಲೆಸ್ ಮಾತ್ಬೇಡ ಸರ್. ತಂದೆ ಸ್ಥಾನದಲ್ಲಿ ನೀವಿದ್ದೀರಾ, ಗಾರ್ಡಿಯನ್ ಸ್ಥಾನದಲ್ಲಿ ಇವ್ರಿದ್ದೀರಾ. ನಮಗೆ ನೀವು ಬದುಕೋದಕ್ಕೆ ಮಾರ್ಗ ಕೊಟ್ಟು ನಿಮ್ ಮಕ್ಕಳು ಮಾಡ್ಕೊಂಡು ನನ್ನ ಜೀವನ ಉಳಿಸಿ ಸರ್, ದಯವಿಟ್ಟು ಉಳಿಸಿ ಸರ್. ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಸರ್. ಮಾತಾಡೋದು ಈಸಿ ಸರ್, ಮೈಕ್ ಮುಂದ್ಗಡೆ ಭಾಷಣ ಕೊಡೋದು ಈಸಿ ಸರ್. ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಸರ್. ದಯವಿಟ್ಟು ಯಾವ್ದೋ ಒಂದು ಹೇಳ್ಬಿಟ್ಟು ನಮ್ಮನ್ನ ಇಲ್ಲಿಂದ ಕಳಿಸ್ಬೇಡಿ ಸರ್. ನಮಗೆ ದಯವಿಟ್ಟು ಜೀವನ ಕೊಡಿ ಸರ್, ಜೀವನ ಕೊಡಿ ಸರ್. ಇದಕ್ಕಿಂತ ಮಿಗಿಲಾಗಿ ನಾವೇನು ಹೇಳ್ಕೊಳಲ್ಲ ಸರ್. ಒಂದು ಹೆಣ್ಣು ಮಗು ಮಾತಾಡಿದ್ದೆ ಸರ್, ನನ್ನ ಮಾತಿಂದ ನಿಮ್ ಮನ್ಸಾಗಿದ್ರೆ ಐ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಮಗ್ ಜೀವನ ಕೊಡಿ ಸರ್, ಪ್ಲೀಸ್. ಸರ್, ಇಲ್ಲಿ ತುಂಬಾ ಜನ ನೆರೆದಿದ್ದಾರೆ. ಅವ್ರೆಲ್ರಿಗೂ ಎಲ್ರಿಗೂ ಒಟ್ಟಿಗೆ ಒಂದು ಧನ್ಯವಾದ ಹೇಳ್ತಾ ನಾನು ಮಾತನ್ನು ಶುರು ಮಾಡ್ತೀನಿ ಸರ್. ಹೆಣ್ಮಕ್ಳುಗಳು ಗಂಡ್ಮಕ್ಳಿಗೂ ಸರಿ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಸರ್ಕಾರದಲ್ಲಿ ಡಿ ಗ್ರೂಪ್ ಹುದ್ದೆಗೆ ಸರ್ಕಾರದಲ್ಲಿ ಒಂದು ಫೈಲ್ ನ ಈ ಕಡೆಯಿಂದ ಎತ್ತಿ ಈ ಕಡೆಗೆ ಇಡೋರ್ಗಿರೋಂತ ಫೆಸಿಲಿಟೀಸ್ಗೂ ನಮ್ಗಿಲ್ಲ ಸರ್. ಮೆಟರ್ನಿಟಿ ಲೀವ್ ಅಂತಾನೂ ಇಲ್ಲ. ಮೆಟರ್ನಿಟಿಗೆ ಹೋಗಿದ ತಕ್ಷಣ ನಮ್ಗೆ ಟ್ರೈನಿಂಗ್ ಮುಗಿಸೇ ಬರ್ಬೇಕು ಅಂತ ಇವರು ರೂಲ್ಸ್ ಅಲ್ಲಿ ನಮ್ಮನ್ನ ನೇಮಕಾತಿ ಮಾಡ್ಕೋಬೇಕಾದ್ರೆ 3 ತಿಂಗಳಿಗಿಂತ ಯಾರು ಜಾಸ್ತಿ ರಜನ ತಗೋತಾರೋ ಅವ್ರು ಟ್ರೈನಿಂಗ್ ಹೋಗ್ಬೇಕು. ಮೆಟರ್ನಿಟಿ ಲೀವ್ಗೆ ವಿತ್ ಸ್ಯಾಲ್ರಿ ಡಿ ಗ್ರೂಪ್ ಹುದ್ದೆಗೂ ಕೂಡ ಸರ್ಕಾರದಿಂದ ಪ್ರೊವೈಡ್ ಮಾಡ್ತಾರೆ ಸರ್. ಅದ್ಯಾವುದು ನಮ್ಗೆ ಇಲ್ಲ ಸರ್. ನಾವೆಲ್ಲ ಹೆಣ್ಮಕ್ಳಲ್ವಾ ಸರ್? ಅದರಲ್ಲೂ ಕಾರ್ಡ್ಗೆಲ್ಲ ಒಂದು ಅವರು ಹೆಣ್ಮಕ್ಳುಗಳನ್ನ ಹೊರಗಡೆನೆ ಬಿಡದಂತೆ ತುಂಬಾ ಜೋಪಾನ ಮಾಡ್ಕೋತಾರೆ. ಅಂತದ್ರಲ್ಲೂ ನಮ್ ಪರಿಸ್ಥಿತಿ ಹಂಗಿದೆ. ಯಾಕಂದ್ರೆ ನಾವು ಬಡವ್ರ ಮಕ್ಕಳು, ನೇಮಕಾತಿಗಳು ಡಿಲೇ ಆಯ್ತು ಸರ್. ನಾನೇ ಫಾರ್ ಎಕ್ಸಾಂಪಲ್ 0.25 PSI ಮಿಸ್ ಆದೆ, 0.25 ತುಂಬಾ ಹುದ್ದೆಗಳನ್ನ ಮಿಸ್ ಆದೆ ಸರ್. ಆಪರ್ಚುನಿಟಿ ಇಲ್ದಂತೆ 2022 ಅಲ್ಲಿ ನೇಮಕಾತಿ ಆಗಿ ಮನೇಲೆಲ್ಲ ಬಾಯಿಗೆ ಬಂದಂಗ್ ಬೈತಾರೆ ಸರ್. ಯಾಕಂದ್ರೆ ನಮ್ಮ ಮನೇಲಿ ಫಸ್ಟ್ ಗ್ರಾಜುಯೇಟ್ ನಾನು ಒಬ್ಳೇನೆ. ಯಾಕಂದ್ರೆ ಅವ್ರಿಗೆ ನಾವ್ ಹೇಳಕ್ ಆಗಲ್ಲ, ಈ ತರ ಇದೆ, ನೇಮಕಾತಿ ಆಗ್ತಿಲ್ಲ, ನಮ್ಗೇನು ಬೇಡ, ನೀನ್ ಗಾರ್ಮೆಂಟ್ಸ್ ಹೋಗು ಅಂತ ಹೇಳಿದ್ರು. ಅವಾಗ ಬೇರೆ ಆಪ್ಷನ್ ಇಲ್ಲದೆ ನಾನು ಕೆಲಸ ಬಿಟ್ಟಿದೀನಿ ಅಂತ ಹೇಳಿದೆ ಸರ್. ಮತ್ತೆ ವಾಪಸ್ ಬಂದು ಇದೇ ಕೆಲ್ಸಕ್ಕೆ ಜಾಯ್ನ್ ಆದೆ. ಇಲ್ಲಿ ಯಾವ್ದೇ ಫೆಸಿಲಿಟೀಸ್ ಇಲ್ಲ. ಆಮೇಲೆ ಮುಟ್ಟಿನ ರಜಾ ಅಂತ ಇರುತ್ತೆ. ಒಂದ್ ಹೆಣ್ಮಕ್ಳುಗಳಿಗೆ ಒಂದ್ ಪೀರಿಯಡ್ಸ್ ಆದ್ರೆ 5 days ಬ್ಲೀಡಿಂಗ್ ಆಗುತ್ತೆ. ಆಮೇಲೆ ವಾಕ್ ಮಾಡಕ್ ಆಗ್ತಾರೆ, ಅಷ್ಟು ಹೊಟ್ಟೆ ನೋವು ಕೂಡ ಕೆಲವ್ರಿಗೆ ಇದೆ ಸರ್. ಎಷ್ಟೋ ಜನ ಹುಡುಗಿರಿಗೆ ಹೇಳ್ಕೋಬಹುದು, ಹುಡುಗರಿಗೆ ಹೋಗಿ ನನ್ಗೆ ಈ ತರ ಪ್ರಾಬ್ಲಮ್ ಇದೆ, ನಮ್ಮ ಅಜ್ಜಿ ನೀವು ಮಾಡ್ಕೊಡಿ ಅಂತ ಹೇಳಕ್ ಆಗಲ್ಲ. ಅದ್ರಲ್ಲೂ ರೈತರುಗಳಿಗೆ ಕೆಲವು ರೈತರುಗಳು ಗೊತ್ತಿಲ್ಲ ಸರ್. ನೀವೇ ಬರ್ಬೇಕು. ಅದ್ಬಸ್ತ್ಗಳಲ್ಲಿ ತುಂಬಾ ಸೂಕ್ಷ್ಮವಾದ ಅದ್ಬಸ್ತ್ಗಳಲ್ಲಿ ತುಂಬಾ ಜಗಳ ಆಗುತ್ತೆ ಸರ್. ಈ ಮಂಡ್ಯದಲ್ಲಿ ನಾನೇ ಫೇಸ್ ಮಾಡಿದೀನಿ. ಬೆಳಿಗ್ಗೆ 10 ಗಂಟೆಗೆ ಹೋದವಳು ಗುತ್ಲು ಅಲ್ಲಿ ಒಂದು ಅರ್ಜಿ ಅಲರ್ಟ್ ಆಗಿರೋದಕ್ಕೆ ಸುತ್ತಮುತ್ತ 43 ಜನ ಬಾಜುದಾರರು ಸರ್. ಒಬ್ರು ಒಪ್ಕೊಂಡ್ರೆ 3 ಜನ ಒಪ್ಕೊಳ್ಳಲ್ಲ. ಇನ್ನೊಬ್ರನ್ನ ಕನ್ವಿನ್ಸ್ ಮಾಡಕ್ಕೆ ಸರ್ ಪ್ಲೀಸ್ ಇದೇ ತರ ಇರೋದು, ನಾವು ರೂಲ್ಸ್ ಮಾಡಿ ಸಿಗ್ನೇಚರ್ ಮಾಡಕ್ ಆಗಲ್ಲ, ನಮ್ ಸೀಲ್ ಇರುತ್ತೆ, ನಮ್ಮನ್ನ ಹಿಡ್ಕೊಂತಾರೆ, ನಿಮ್ಮನ್ನ ಹಿಡ್ಕೊಳ್ಳಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತದ್ರೆಲ್ಲ ಕೊಚ್ಚಾಕ್ರಿ ಸರ್ವೇರ್ನ ಅನ್ನೋ ಸರ್. ನಮ್ದೇನು ತಪ್ಪಿಲ್ಲ, ಇರೋದನ್ನ ಇದ್ದಾಗ ಹೇಳ್ತೀವಿ. ಈ ತರದೆಲ್ಲ ಇರುತ್ತೆ, ಓಕೆ ಮಾಡೋಣ, ನಮ್ ಡ್ಯೂಟಿ ನಾವು ಮಾಡ್ತೀವಿ ಸರ್. ಸೇವಾ ಭದ್ರತೆ ಎಲ್ಲಿದೆ ಸರ್? ESF ಇದೆಯಾ? PF ಇದೆಯಾ? ಇವ್ರು ಈ ತರ ಆಗಿದೆ, ನಮ್ಮ ಹತ್ರ ಏನಾದ್ರೂ ಇದ್ದಿದ್ರೆ ನಾವು ಅದನ್ನ ಕ್ಲೈಮ್ ಮಾಡ್ಕೋಬಹುದಾಗಿತ್ತಲ್ವಾ? ಭಾರ್ಗವ್ ಸರ್ ಹೇಳಿದ್ರು ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅವಾಗ ನಾವು ಕ್ಲೈಮ್ ಮಾಡ್ಕೋಬಹುದಲ್ವಾ? ನಾವು ಸೇವೆ ಮಾಡ್ತಿದೀವಲ್ವಾ ಸರ್? ಸರ್ಕಾರ GS ಗಳ ತರನೇ ನಮ್ದು ನೇಮಕಾತಿ ಆಗಿರೋದು ಸರ್. ಸೇಮ್ ಪೇಪರ್, ಸೇಮ್ ಕ್ವಶನ್ ಪೇಪರ್, ಸೇಮ್ ಟ್ರೈನಿಂಗ್. ಆದ್ರೆ ನಮ್ಮ ಮಾತ್ರ
ಹತ್ರ ಆತರ ಫೆಸಿಲಿಟೀಸ್ ಇಲ್ಲ ಸರ್. ನಾವ್ ಹೇಳ್ಬೋದು ಸರ್, ಇವತ್ ನೀವು ಇಲ್ಲಿ ನಿಂತಿದ್ದೀರಾ ಸರ್, ಇಂತ ಆಪರ್ಚುನಿಟಿ ನನಗ್ ಯಾವತ್ತೂ ಸಿಗಲ್ಲ ಸರ್. ಆದ್ರೆ ಈ ಸತ್ಯ ಹೇಳ್ತೀನಿ ನೋಡಿ ಸರ್, ರೈತರುಗಳಿಂದ ನಾವ್ ಈಸ್ಕೋಬಾರ್ದು. 100 ರೂಪಾಯಿ ಚಪ್ಪಲಿ ಹಾಕಿರ್ತಾರೆ ಸರ್, ನಮಗೂ ಸ್ವಾಭಿಮಾನ ಇದೆ, ಮಾನವೀಯತೆ ಇದೆ ಸರ್. 100 ರೂಪಾಯಿ ಚಪ್ಪಲಿ ಹಾಕಿರೋರ ಹತ್ರ 500 ರೂಪಾಯಿ ಕೈ ಚಾಚ್ಬೇಕು ಅಂದ್ರೆ ಇಂತ ಕೆಲಸ ಬೇಕಾ? ನಾನ್ ರೈತರ ಮಗಳಾಗಿ ಫೀಲ್ ಮಾಡಿದೀನಿ ಸರ್. ಟು ಬಿ ಹಾನೆಸ್ಟ್ಲಿ ಹೇಳ್ತಿದ್ದೀನಿ ಸರ್, ಸಿಸ್ಟಮ್ ಈ ರೈತರುಗಳು ಕೆಟ್ಟದ್ ಮಾಡಿಸ್ತಿಲ್ಲ ಸರ್, ತಿಳಿದಿರೋರು ಓದಿರೋರು ಕೆಟ್ಟದ್ ಮಾಡಿಸ್ತಿದ್ರಿ. ಯಾರಿಂದ ಕೆಟ್ಟದ್ ಮಾಡಿಸ್ತಿದ್ದೀರಾ? ವಿದ್ಯೆ ಏನಕ್ಕಾಗಿ ಸರ್ ಇರೋದು? ವಿದ್ಯೆ ಪವರ್ಫುಲ್ ವೆಪನ್ ಸರ್. ನೀವೊಬ್ರು IAS ಅಧಿಕಾರಿ ಆಗೋದಕ್ಕೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಬಂದ್ರ, ಅಥವಾ ನೀವು ಜನ ಸೇವೆ ಮಾಡ್ಬೇಕು ಅಂತ ಬಂದ್ರ ಸರ್? ನಮ್ಮ ಮನ್ಸಲ್ಲೂ ಕೂಡ ಸರ್, ಯಾವ್ದೇ ಓದ್ಬೇಕಾದ್ರೂ ಕೂಡ ನಾವು ಓದ್ಬೇಕಾದ್ರೂ ರೈತರು ಸೇವೆ ಮಾಡ್ಬೇಕು, ನಾವೊಂದ್ ಒಳ್ಳೆ ಅಧಿಕಾರಿ ಆಗ್ಬೇಕು, ನನ್ನ ನೋಡಿ ನಮ್ ತಂಗಿದಿರೆಲ್ಲರೂ ಇನ್ಸ್ಪಿರೇಷನ್ ತಗೊಂಡು ಓದ್ಬೇಕು ಅಂತ ಮಾಡಿದ್ರು ಸರ್. ನನ್ನ ಎಜುಕೇಶನ್ಗೋಸ್ಕರ ನನ್ನ ತಂಗಿ ಎಜುಕೇಶನ್ ಬಿಡಿಸಿದ್ರು ಸರ್. ನನ್ನ ತಂಗಿ ಫಸ್ಟ್ ಮ್ಯಾರೇಜ್ ಆಗಿದ್ದು, ಈಗಲೇ 2 ಗಂಡ್ಮಕ್ಳು ತಾಯಿ ಆಗಿದ್ದಾಳೆ. ಬಟ್ ನಾನು ಓದ್ತೀನಿ ಸರ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್. CM ಸಿದ್ದರಾಮಯ್ಯ ಎಲ್ಲರೇ ಸನ್ಮಾನ ಮಾಡಿಸ್ಕೊಂಡಿದ್ದೀನಿ ಸರ್. 1 ಟೈಮ್ ಸ್ಟೇಟ್ ಅವಾರ್ಡ್ ವಿನ್ನರ್, 1 ಟೈಮ್ ನ್ಯಾಷನಲ್ ಅವಾರ್ಡ್ ವಿನ್ನರ್. ಈಗಲೂ ತೆಗೆದು ನೋಡಿ ಸರ್, ಸರ್ಕಾರಿ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಸ್ಕೂಲಲ್ಲಿ ಟಾಪ್ ಬಂದಿರೋ ಹುಡುಗಿ ಸರ್. ಪಾಂಡವಪುರ ತಾಲೂಕೆ, ಅದು ದೊಡ್ಡಮ್ಮನ ಮನೇಲಿ ಇಟ್ಕೊಂಡು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ವಿ ಸರ್. ನಮ್ಮ ಮನೇಲಿ ಇದ್ದಿದ್ರೆ ನಿಜವಾಗ್ಲೂ ಆ ತರ ಆಗ್ತಾ ಇರ್ಲಿಲ್ಲ. ಇಂಥದ್ದೆಲ್ಲ ಮಾಡಿ ಈ ಸೇವೆಲಿ ಇದೀವಿ ಅಂದ್ರೆ ಸರ್, ಈ ಸಿಸ್ಟಮ್ ಚೆನ್ನಾಗಿಲ್ಲ ಸರ್. ನಾನು ವರ್ಕ್ ಮಾಡ್ಬೇಕಾದ್ರೆ 3 ತಿಂಗಳು ನಂಗೆ ಗೊತ್ತೇ ಆಗ್ತಾ ಇಲ್ಲ ಹೆಂಗ್ ವರ್ಕ್ ಮಾಡ್ಬೇಕು ಅಂತ. ಮಂತ್ಲಿ ಆಯ್ತು ಅಂದ್ರೆ ಮಾಮೂಲಿ ಯಾಕೆ ಅಂತ ಫೋನ್ ಮಾಡ್ತಾರೆ. ಎಲ್ಲಿಂದ ಸರ್ ತಂದ್ಕೊಡೋದು? ನಂಗೆ ಸ್ಯಾಲ್ರಿ ಬಂದ್ರೆ ಸರಿ 19,000 ಸರ್. 19,000 ಸ್ಯಾಲ್ರಿ, ಪೇಪರ್ ಡೌನ್ಲೋಡು, ನೋಟಿಸ್ ಡೌನ್ಲೋಡು, ಆಮೇಲೆ ಅಪ್ಲೋಡ್ ಮಾಡ್ಬೇಕು, ಜೆರಾಕ್ಸ್ ಕೊಡ್ಬೇಕು. ಎಲ್ಲುಳಿಯುತ್ತೆ ಸರ್ ಸ್ಯಾಲ್ರಿ? ಎಲ್ಲುಳಿಯುತ್ತೆ ಸರ್? ಆಮೇಲೆ ನಾನು ಒಬ್ಳೆ ಹೋಗಕ್ ಆಗಲ್ಲ, ಯಾಕಂದ್ರೆ ಕಾಡಲ್ಲೇ ಸರ್ ನನ್ಗೆ ಆಲ್ಮೋಸ್ಟ್ ಅಲ್ಲಿ ಬಿದ್ದಿರೋದೆಲ್ಲರೂ ನಾಲಾ ಕಡೆ ಇರೋದು. ಮ್ಯಾಪಲ್ಲಿ ನೋಡ್ಕೊಳ್ಳೋದು ಸರ್. ಮ್ಯಾಪಲ್ಲಿ ನೋಡ್ಕೊಂಡು ನನ್ಗೆ ಇಲ್ಲಿ ಬಿದ್ದಿದೆ, ನಾನು ಒಬ್ಳೆ ಹೋಗಕ್ ಆಗಲ್ಲ, ಬೇರೆಯವ್ರನ್ನ ಕರಿಬೇಕು ಸರ್. ಇಲ್ಲ ಚಿಕ್ಕಪ್ಪನ ಮಕ್ಳು, ದೊಡ್ಡಪ್ಪನ ಮಕ್ಳು ಕರ್ಕೊಂಡು ಹೋಗ್ಬೇಕು. ನಮ್ಮ ಮನೇಲಿ ಯಾರು ತನ್ನ ತಮ್ಮ ತುಂಬಾ ಚಿಕ್ಕವನು ಸರ್. ಬೇರೆಯವ್ರನ್ನ ಕರ್ಕೊಂಡು ಹೋದ್ರೆ, ಅವ್ರನ್ನೆಲ್ಲರೂ ಕರ್ಕೊಂಡು ಹೋದ್ರೆ ನಾವ್ ಎಲ್ಲಿಂದ ಕೊಡೋದು ಸರ್? ಅವ್ರು ಸುಮ್ನೆ ಬರ್ತಾರಾ? ನಮ್ಗೆ ಒಂದ್ ಸೇವಾ ಭದ್ರತೆ ಕೊಟ್ರೆ ನಾವು ಮಾನವೀಯತೆ ಸರ್. ನಿಮ್ಗೊಂದ್ ಚೇರ್ ಹಾಕ್ಲಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಕೆಳಗಡೆ ಚೇರ್ ಹಾಕ್ತಿದ್ದಾರೆ ಅಂತ ನೀವು ಕೂತ್ಕೊಳ್ಳಿಲ್ಲ ಸರ್. ಅದ್ ನಿಮ್ ಸ್ವಾಭಿಮಾನ. ನಿಮಗ್ ಮಾತ್ರ ಸ್ವಾಭಿಮಾನ ಇರುತ್ತೆ ಸರ್? ನಿಮಗ್ ಮಾತ್ರ ಸ್ವಾಭಿಮಾನ ಇರುತ್ತೆ ಸರ್, ನಮಗ್ ಸ್ವಾಭಿಮಾನ ಇರಲ್ವಾ ಸರ್? ಇದೇ ತರ ಸರ್, ನಮ್ಮನ್ನು ಸ್ವಾಭಿಮಾನಿಯಾಗಿ ವರ್ಕ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಸರ್. ನೀವೊಬ್ರು IAS ಅಧಿಕಾರಿ ಸರ್, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಬೋದು. ನಿಮ್ಗೆ ತುಂಬಾ ಅಧಿಕಾರ ಇದೆ ಸರ್, ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ನಿಜವಾಗ್ಲೂ ನಿಮ್ಮನ್ನ ರಿಕ್ವೆಸ್ಟ್ ಸರ್, ಅಂಬಲ್ ರಿಕ್ವೆಸ್ಟ್ ಅಂತ ಕೇಳ್ತಿದ್ದೀನಿ. ಕೃಷ್ಣ ಬೈರೇಗೌಡರು ಹೇಳಿದ್ರು ಸರ್ ಲಾಸ್ಟ್ ಮೀಟಿಂಗ್ ಅಲ್ಲಿ, ಫ್ರೀಯಾಗಿ ಸಂಬಳ ಕೊಡ್ಬೇಕಾ ಅಂತ. ಲಾಗಿನ್ ಇನ್ಆಕ್ಟಿವ್ ಆಗಿರೋರ್ಗೆ ಯಾರಿಗೂ 1 ರೂಪಾಯಿ ಸಂಬಳ ಬಂದಿದೆ? ಇಲ್ಲಿ ಇರೋರು ಎಲ್ರು ಕೇಳಿ ಸರ್. ಲಾಗಿನ್ ಇನ್ಆಕ್ಟಿವ್ ಆಗಿರೋರ್ಗೆ ಒಬ್ರಿಗೂ 1 ರೂಪಾಯಿ ಸಂಬಳ ಬಂದಿಲ್ಲ ಸರ್. ಲಾಗಿನ್ ಆಕ್ಟಿವ್ ಇರೋರಿಗೆ ಮಂತ್ಲಿ 23 ಫೈಲ್ಸ್ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ನೋಟಿಸ್ ಸಿಗ್ನೇಚರ್ ಮಾಡಿಸ್ಕೊತಾರೆ, ಕಾರ್ಯ ನೀಟಾಗಿ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ನಾವೇನಾದ್ರೂ ಮಂತ್ಲಿ ಟಾರ್ಗೆಟ್ ನ ರೀಚ್ ಮಾಡ್ತಿಲ್ಲ ಅಂದ್ರೆ ಒಂದು ನೋಟಿಸ್ ಸಿಗ್ನೇಚರ್ ಮಾಡಿಸ್ಕೊತಾರೆ. ಕಡತಗಳನ್ನ ಇಂತಿಷ್ಟು ದಿನಗಳಲ್ಲಿ ನೋಟಿಸ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಅದಕ್ಕೊಂದು ನೋಟಿಸ್ ಸಿಗ್ನೇಚರ್ ಮಾಡ್ಕೊತಾರೆ. ಇಷ್ಟು ಚೆನ್ನಾಗಿ ನೋಟಿಸ್ ಗಳನ್ನ ತಗೋತಿರೋರು ಕೆಲಸ ಇಲ್ಲದ್ರು ಸಂಬಳ ಕೊಡ್ತಿದಾರ ಸರ್? ದಯವಿಟ್ಟು ಈ ವಿಚಾರನ ನಿಮ್ಮ ಹತ್ರ ನಾವ್ ಅಷ್ಟೇ ಮನವಿ ಮಾಡ್ಬೋದು ಸರ್. ನೀವೊಬ್ರು ಪವರ್ಫುಲ್ ವ್ಯಕ್ತಿ ಸರ್. ನಿಮ್ಮ ಅಧಿಕಾರ ನೀವು ತುಂಬಾ ಸರ್ ಬಂಡೆ ಆಗಿ ಸರ್, ಒಳ್ಳೇದ್ರಲ್ಲಿ ಬಂಡೆ ಆಗಿ, ದಯವಿಟ್ಟು ನಿಮ್ಮ ಅಧಿಕಾರನ ಸದುಪಯೋಗ ಪಡಿಸ್ಕೊಂಡು ನಮ್ಗೊಂದು ನ್ಯಾಯ ಕೊಡ್ಸಿ ಸರ್. ದಯವಿಟ್ಟು ಈ ಸ್ವಾಭಿಮಾನ, ನಿಮ್ದು ಸ್ವಾಭಿಮಾನ ಇದೆ ಅಂತ ನಾನು ಅಬ್ಸರ್ವ್ ಮಾಡಿದಾಗೆ ಗೊತ್ತಾಯ್ತು ಸರ್. ಆ ಸ್ವಾಭಿಮಾನ ಬದುಕನ್ನ ನಾವು ಬಾಳೋದಕ್ಕೆ ಅವಕಾಶ ಮಾಡ್ಕೊಡಿ ಸರ್. ಎಲ್ಲರ ಪರವಾಗಿ ನಾನು ಇದನ್ನು ಕೇಳ್ಕೊತಾ ಇದ್ದೀನಿ. ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಇದೆ ಸರ್. ಮೆಟರ್ನಿಟಿ ಸಿಸರಿನ್ ಆದ್ಮೇಲೆ ಓಡ್ಬಂದು ಸರ್ವೆ ಮಾಡಕ್ಕಾಗುತ್ತಾ ಸರ್? ಹೇಳ್ತಾರೆ. ಇಲ್ಲೇ ಇದಾರೆ ಸರ್, ತುಂಬಾ ಜನ ಇಲ್ಲೇ ಇದಾರೆ ಮಹಿಳೆಯರು. 3 ತಿಂಗಳಾದ್ಮೇಲೆ ಓಕೆ, ನಾವು 3 ತಿಂಗಳಾದ್ಮೇಲೆ ಒಂದ್ಸರಿ ಜಾಯ್ನಿಂಗ್ ಲೆಟರ್ ಕೊಟ್ಬಿಟ್ಟು ಇನ್ನೊಂದ್ರೆ ಟ್ರೈನಿಂಗ್ ಮಿಸ್ ಆಗೋದು. ಯಾಕಂದ್ರೆ ಟ್ರೈನಿಂಗ್ ನಮ್ ಸ್ವಂತ ದುಡ್ಡಲ್ಲಿ ಮಾಡ್ಬೇಕು ಸರ್. ಟ್ರೈನಿಂಗ್ ಗೆ ನಮ್ಗೆ ಸರ್ಕಾರದಿಂದ ಯಾವುದೇ ಫೆಸಿಲಿಟೀಸ್ ಇಲ್ಲ. ಆ ಟ್ರೈನಿಂಗ್ ನ ನಾವು ತಪ್ಪಿಸ್ಕೊಳ್ಳಕ್ ಏನ್ ಮಾಡ್ಬೇಕು? ಜಾಯ್ನಿಂಗ್ ಕೊಡೋಣ ಅಂತ ಅನ್ಬಿಟ್ಟು ಹೋದ್ರೆ, ಏನಮ್ಮ ಹಿಂಗ್ ತಗೊಂಡ್ರೆ ನಿನ್ ಸರ್ವೆ ಮಗು ಎತ್ಕೊಂಡ್ ಸರ್ವೆ ಮಾಡ್ತಿದ್ದೆ ಅಂತ ಮೇಲಧಿಕಾರಿಗಳು ಕೇಳ್ತಾರೆ. ಅದಕ್ಕೆ ನಾವೇನ್ ಆನ್ಸರ್ ಮಾಡೋಣ? ಈ ರೂಲ್ಸ್ ತಂದವ್ರು ಯಾರು ಸರ್? ನೀವೇ ತಾನೆ. ನಿಮ್ಮ ಅಧಿಕಾರಿಗಳಿಗೆ ತಾನೆ. ನೀವ್ ಅಟ್ಲೀಸ್ಟ್ ಇದನ್ನ ರಿಪೋರ್ಟ್ ಮಾಡಿ ಹೇಳಿ. ಮೆಟರ್ನಿಟಿ ಲೀವ್ಸ್ ಒಂದು 6 ಮಂತ್ಸ್ ವಿತ್ ಸ್ಯಾಲ್ರಿ ಮಾಡ್ತಾರೆ ಸರ್. ವಿತೌಟ್ ಸ್ಯಾಲ್ರಿ ಇಲ್ಲಂತೆ ಬಂದ್ ಟ್ರೈನಿಂಗ್ ಇಲ್ಲೇ ಕೆಲಸ ಮಾಡಕ್ಕಾಗಲ್ಲ ಸರ್. ಸಿಸರಿನ್ಸ್ ಆಗಿರುತ್ತೆ. ದಯವಿಟ್ಟು ಇದನ್ನೆಲ್ಲ ನಿಮಗ್ ಗೊತ್ತಿರೋದೆ ಸರ್. ನಿಮ್ಮನೇಲೂ ತಂದೆ, ತಾಯಿ, ಅಕ್ಕ ಎಲ್ಲರೂ ಇರ್ತಾರೆ. ದಯವಿಟ್ಟು ಇದನ್ನೆಲ್ಲ ಮನಗಂಡು ದಯವಿಟ್ಟು ರಂಬಲ್ ರಿಕ್ವೆಸ್ಟ್ ಸರ್, ಇಲ್ಲೆಲ್ಲರೂ ಪರವಾಗಿ 100 ರೂಪಾಯಿ ಚಪ್ಪಲಿ ಹಾಕಿರೋನ ಹತ್ರ 500 ರೂಪಾಯಿ ಇಸ್ಕೊಳಕ್ ನನಗೂ ಸ್ವಾಭಿಮಾನ ಇದೆ ಸರ್. ಅಡ್ಡಿ ಬರುತ್ತೆ. ದಯವಿಟ್ಟು ಇದನ್ನ ಸ್ವಾಭಿಮಾನದ ಬದುಕನ್ನ ನೀವು ಭಿಕ್ಷೆಯಾಗಿ ಕೊಡಿ ಸರ್. ನಿಮ್ಮ ಯಾರು ಮರೀತಾರ ಸರ್, ನಿಮ್ಮ ಹೆಸರನ್ನ ನೆನ್ಪಿಟ್ಕೊಂಡು ನಮ್ ಜೀವ ಇರೋವರೆಗೂ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನನಗೆ 23 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು
ಸರ್ ನನ್ನ ಮಗಳು LKG ಸರ್. ನನ್ನ ಮಗಳು ಓದ್ಬೇಕಾದ್ರೆ ನನ್ನ ಮಗಳು LKG ಇತ್ತು ಸರ್. ದೇವ್ರ ದಯೆ ಅವಳು ಓದಿ ರ್ಯಾಂಕ್ ತಗೊಂಡು MBBS ಓದ್ತಾ ಇದ್ದಾಳೆ ಸರ್. ಇವಾಗ MBBSಗೆ ಕಾಯಿ ಮರಿ ಇದ್ರಲ್ಲಿ ಇದು ಮಾಡ್ತಾ ಇದ್ದಾಳೆ ಸರ್. ನನ್ನ ರೈತರ ಮಗಳು ಸರ್. ನಮ್ಮ ಅಪ್ಪಂಗೂ ಆಸ್ತಿ ಇಲ್ಲ ಸರ್. ನನ್ನ ಗಂಡನ್ಗೂ ಹಾರ್ಟ್ ಅಟ್ಯಾಕ್ ಆಗಿ ಆಪರೇಷನ್ ಆಗಿ 1 ವಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಸರ್. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಅಡ್ಮಿಟ್ ಆಗಿದ್ದೆ. ನಾನು ನೋಡ್ಕೊಳ್ಳೋದಕ್ಕೆ ಯಾರು ಇರ್ತಿದ್ದೆ. ನಾನು ಹಾಸ್ಪಿಟ್ಲಲ್ಲಿ ಇದ್ದಿದ್ದಕ್ಕೆ ನನ್ನ ಸಸ್ಪೆನ್ಷನ್ ಮಾಡಿ 1 ವರ್ಷ ಮನೇಲಿ ಇಟ್ರು ಸರ್. ನನಗೆ 1 ವರ್ಷ ನಾನು ಏನ್ ತಪ್ಪು ಮಾಡಿದ್ದೆ ಸರ್? ನಾನು ಹೋಗ್ಬಾರ್ದು ಅಂತ ಇದ್ದ ಇಲ್ಲ. ಅವ್ರು ನೋಡ್ಕೊಳ್ಳೋದಕ್ಕೆ ಯಾರಿದ್ರು ಸರ್? ಹೋಗ್ಲಿ LKG ಇಂದನೂ ನನ್ನ ಮಕ್ಕಳನ್ನ ಓದಿಸ್ಕೊಂಡು ನಾನು ಕೂಲಿ ಮಾಡಿಸಕ್ಕೆ ಟೀಮ್ ಹಾಕ್ತೀನಿ ಸರ್. ನನ್ನ ಟೀಮ್ ಆಗಿ ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ನನ್ನ ಟೀ ಅಂಗಡಿ ಇಟ್ಟಿದ್ದೀನಿ. ಇವತ್ತು ಬಂದು ನನ್ನ ಟೀ ಅಂಗಡಿ ಇಟ್ಟಿದ್ದೀನಿ. ನನ್ನ ಟೀ ಮಾರ್ತಾ ಇದ್ದೀನಿ. ನನ್ಗೆ ಯಾವುದೇ ರೀತಿ ಇದಾಗಿದೆ. 23 ವರ್ಷದಲ್ಲಿ ಆಫೀಸಲ್ಲಿ ಹೇಳ್ತಾರೆ ಸರ್ 50 ರೂಪಾಯಿ ಜಾಸ್ತಿ ಮಾಡಿಸ್ಕೊಂಬತ್ತೀರಾ, 100 ರೂಪಾಯಿ ಜಾಸ್ತಿ ಮಾಡಿಸ್ಕೊಂಬತ್ತೀರಾ ಅಂತ ಕೇಳ್ತಾರೆ. ಏನ್ ಹೇಳ್ಬೇಕು ಸರ್? ನಾವು ಏನ್ ಹೇಳ್ಬೇಕು ಹೇಳಿ ಸರ್? ಪೀವನ್ಗಳು ಮೇಲ್ ಕೂತಿರ್ತಾರೆ. ನಮ್ಗೆ ಅಲ್ಲಿ ಕೂತ್ಕೊಂಡು ನಾವು ಕರಪ್ಷನ್ ಮಾಡ್ಕೊಳ್ಳೋದಕ್ಕೆ ಫಾಲ್ತು ಹಾಕೊಡ್ರನ್ನ ಚುಕ್ಕಿ ಪಟ್ಟಿ ಹಾಕೊಂಡು ಕರಪ್ಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅಲ್ಲಿ ಕೂತ್ಕೊಳ್ಳಿಕ್ ಜಾಗ ಇದೆ ಸರ್. ನಮ್ಮ ಮರ್ದೊಡೆ ನಿಂತ್ಕೊಂಡು ಅದನ್ನ ಇದನ್ನ ಮಾಡ್ಬಿಟ್ಟು ರೆಡಿ ಮಾಡ್ಕೊಟ್ಟು ನಾವು ಇದು ಮಾಡ್ಕೊಡ್ಬೇಕು ಸರ್. ನಾವು ಯಾವುದೇ ದೂರ ಹೇಳ್ತಾ ಇಲ್ಲ, ಯಾವುದೇ ಇದು ಮಾಡ್ತಾ ಇಲ್ಲ ಸರ್. 23 ವರ್ಷದಲ್ಲಿ ಒಂದ್ ದಿವಸ ಅಳತೆಗೆ ಹೋಗಿದೆ ಸರ್. ಅಳತೆಗೆ ಹೋಗಿದ್ದಾಗ 8 ಸರ್ವೆ ನಂಬರ್ ಒಬ್ಬರಿಗೆ ಅಂಟಂದು ವಿಭಾಗದಾಗ ಇದ್ದು ಸರ್. ಅವತ್ತು ಮುಗಿಸ್ಲೇಬೇಕಾಯ್ತು, ಮಳೆ ಬಂದ್ಬಿಡ್ತು. ಸಂಜೆ ರೈತರ ಮನೇಲಿ ಮಲಗಿದ್ದು ನಾನು ಬೆಳಗ್ಗೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿದೆ ಸರ್, ನಾನು ಬರೋಕ್ಕಾಗಲ್ಲ ಇವತ್ತು, ನಾನು ಅಲ್ಲೇ ಇರ್ತೀನಿ, ನಾನು ರೈತರ ನಂಗೆ ಸೇವೆ ಮಾಡ್ತೀನಿ, ಪರವಾಗಿಲ್ಲ. ನನಗೆ ಅವ್ರ ಜೊತೆ ಉಪಮೆಣಸಿನಕಾಯಿ ಗೊಜ್ಜಿಟ್ಬಿಟ್ಟು ನನಗೆ ಅನ್ನ ಮುದ್ದೆ ಬಿಟ್ಟರು ಸರ್. ಆರಾಮಾಗಿ ಊಟ ಮಾಡಿ ನೆಮ್ಮದಿ ನಿದ್ದೆ ಮಾಡಿದೆ ಸರ್. ನಾನು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡೆ ನನ್ನ ಮನೆಗೆ ಹೋದೆ. ದಯವಿಟ್ಟು ನೀವು ಬಂದಿದ್ದೀರಾ ಸರ್. ನಮ್ಗೆ ಯಾವ್ದೂ ದ್ವೇಷ ಇಲ್ಲ ಸರ್. ನಿಮಗೆ ಒಳ್ಳೆ ಅಭಿಮಾನ ಇದೆ ಸರ್ಗಳೆಲ್ಲ ಹೇಳಿದ್ರು. ತುಂಬಾನೇ ನೀವು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ದಯವಿಟ್ಟು ನಮ್ಗೆ ಇದೊಂದ್ಸತಿ ಲಾಸ್ಟ್ ಆಗ್ಬೇಕು ಸರ್. ಇದು ನಿಮ್ಮಿಂದನೇ ಲಾಸ್ಟ್ ಆಗ್ಬೇಕು ಅಷ್ಟೇ ಸರ್. ಎಷ್ಟೋ ಜನ ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಭರವಸೆ ಕೊಟ್ಟು ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 300 ರೂಪಾಯಿ ಇದ್ದು 700 ರೂಪಾಯಿ, 700 ರೂಪಾಯಿ ಇದ್ದು 1000 ರೂಪಾಯಿ, 1000 ರೂಪಾಯಿ ಮಾಡ್ಬಿಟ್ಟು 8 ವರ್ಷ ಆಯ್ತು ಸರ್. 8 ವರ್ಷದಿಂದ ಅದೇ ಬೆಲೆ ಇದೆಯಾ ಸರ್? ನಮ್ಗೆ ಅದೇ ಬೆಲೆ ಇದೆಯಾ ಸರ್? ನಮಗೆ ಸರ್ ಒಂದ್ ಫೀಡ್ ಹೋಗ್ತೀವಿ ಸರ್, ವಿಲೆ ಆಯ್ತು ಅಂದ್ರೆ 360 ರೂಪಾಯಿ ಕೊಡ್ತಾರೆ ಸರ್. P1 ಕರ್ಕೊಂಡೋಗಿ 500 ರೂಪಾಯಿ ಕೊಡ್ಬೇಕು ಸರ್. ನಮ್ ಕೈಯಿಂದ ನಮಗೆ ನಡ್ಕೊಂಡು ಹೋಗಕ್ ಶಕ್ತಿ ಇಲ್ಲ ಸರ್. 3 ಮೈಲಿ ಇರುತ್ತೆ, 60 ಮೈಲಿ ಇರೋದು, 30 ಮೈಲಿ ಇರುತ್ತೆ, ಹೋಗಕ್ಕಾಗಲ್ಲ ಸರ್. ನಮ್ ಕೈ ನಮ್ಗೆ ಸೇಫ್ಟಿ ಬೇಕು. ಯಾರನ್ನ ದುಡ್ಡು ಕೊಟ್ಬಿಟ್ಟು ನಾವು ಕರ್ಕೊಂಡು ಹೋದೇ ಹೋಗ್ಬೇಕು. ನಾವು ಜೊತೆಗೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಚೈನ್ ಹಿಡಿಯಕ್ಕೆ ಒಬ್ಬರು ಬೇಕೇ ಬೇಕು ಸರ್. ರೈತರುಗಳಾಗ್ಲಿ ಯಾರನ್ನಾಗ್ಲಿ ರೈತರುಗಳು ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾರೆ ಸರ್. ನಾವು ಹಳ್ಳಿಗಳಿಗೆ ಹೋಗ್ಬಿಟ್ರೆ ಹೆಣ್ಮಕ್ಳು ತರ ನೋಡ್ತಾರೆ ಸರ್. ಅವ್ರ ಮನೆ ಮಕ್ಳು ತರ ನೋಡ್ತಾರೆ. ಬರ್ತೀರಲ್ರವ ಅಂತ ಕೇಳ್ತಾರೆ. ಆ ಮಾತುಗಳು ಕೇಳ್ತಾ ಇದ್ರೆ ನಮ್ಗೆ ಎಷ್ಟು ದುಃಖ ಆಗುತ್ತೆ ಗೊತ್ತು ಸರ್. ನಾವು ಅಂತಂದ್ರೆ ಕೆಲಸ ಮಾಡ್ತಾ ಇದೀವೇನೋ ಅನ್ಸುತ್ತೆ ನಮಗೆ. ಸಾಕು ಸರ್, ನಮ್ಗೆ ಇದರಿಂದ ನಮಗೆ ಮುಕ್ತಿ ಕೊಟ್ಬಿಡಿ ಸರ್. ದಯವಿಟ್ಟು ನಮಗೆ ಮುಕ್ತಿ ಕೊಟ್ಬಿಡಿ ಸರ್. ಪರವಾನಗಿ ಭೂಮಾಪಕರಿಗೆ, ಪರವಾನಗಿ ಭೂಮಾಪಕರಿಗೆ ನಮಸ್ತೆ ಸರ್. ನಾವು ರಾಯಚೂರು ಡಿಸ್ಟಿಕ್ ಇಂದ ದೇದೂರು ತಾಲೂಕಿಂದ ಬಂದಿರೋದು ಸರ್. ಇವತ್ತು ನಾವು ಇಲ್ಲಿ ಏನ್ ನೆರೆದಿದೀವಿ ತಮ್ಗೆಲ್ಲ ಇನ್ಫಾರ್ಮೇಶನ್ ಬಂದಿರುತ್ತೆ ಸರ್. ಹೆಚ್ಚಿಗೆ ಏನು ಹೇಳಕ್ ಇಷ್ಟಪಡಲ್ಲ. ಏನಂದ್ರೆ ಸರ್, ನಾವು ಮಹಿಳಾ ಪರವಾನಗಿ ಭೂಮಾಪಕರು ತುಂಬಾ ಕಷ್ಟಪಡ್ತಾ ಇದೀವಿ. ಈಗಾಗಲೇ ನಮ್ಮ ಸಹೋದ್ಯೋಗಿಗಳು ತಿಳಿಸಿ ಹೇಳಿದ್ದಾರೆ ಸರ್. ಕೆಲವೊಂದು ಮಾಹಿತಿ ನಿಮ್ಗೆ ಗೊತ್ತಿರ್ತಾವ, ಆದ್ರೂ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಏನಂದ್ರೆ ಸರ್, ನಾವು ಎಷ್ಟೋ ಒಂದು ಅರ್ಜಿಗಳನ್ನ ನಾವು ಅಳತೆಗೆ ಹೋದಾಗ ಸರ್, ರೈತರ ಒಂದು ತೊಂದರೆಗಳು ಇರ್ತಾವ ಸರ್. ಅವುಗಳನ್ನ ನಾವು ಕೂತ್ಕೊಂಡು ಏನಂತಂದ್ರೆ, ಈಗ ತತ್ಕಾಲ್ ಪೋಡಿಗೆ ಅರ್ಜಿ ಬಂದಿರ್ತದೆ ಸರ್, ಅವಾಗ ಬಾಜು ಹೊಲ್ದವ್ರು ಅಬ್ಜೆಕ್ಷನ್ ಮಾಡ್ತಿರ್ತಾರೆ ಸರ್. ಅವ್ರ ಏನಾದ್ರು ತಕರಾರು ಕೊಟ್ರೆ ಆ ಕೆಲ್ಸನ ನಿಂದಿರಿಸೋ ಶಕ್ತಿ ಅವ್ರಿಗೆ ಇರುತ್ತೆ ಸರ್. ಅಂತಹ ಅರ್ಜಿಗಳನ್ನ ನಾವು ಕೂತ್ಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಇಬ್ಬರಿಗೂ ಮನವರಿಕೆ ಮಾಡಿ, ನಾವು ಅಂತಹ ಅರ್ಜಿಗಳನ್ನ, ಅಂತಹ ಒಂದು ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಮಾಡಿ ನಾವು ಕೊಟ್ಟಿದ್ದೀವಿ ಸರ್. ಇವಾಗ ನಮ್ಮ ಒಂದು ಕಷ್ಟಗಳನ್ನ ಅವರು ಸರ್ಕಾರದವರು ನಮ್ಮ ಒಂದು ಕಷ್ಟಗಳನ್ನ ಕೇಳಿ ಅದಕ್ಕೆ ಒಂದು ಪರಿಹಾರ ನೀಡ್ಬೇಕಂತಲ್ಲಿ ನಾನು ನಿಮ್ ಮೂಲಕ ಕೇಳ್ಕೊಳ್ತೀನಿ ಸರ್. ಇನ್ನೊಂದು ಏನಂದ್ರೆ ಸರ್, ನಮ್ಗೆ ಯಾವುದೇ ರೀತಿಯ ಒಂದು ಮಹಿಳಾ ಪರವಾನಗಿ ಭೂಮಾಪಕರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ ಸರ್. ಇವಾಗ ನಂದೇ ತಗೋರಿ ಸರ್, ನಾನು ಅಳತೆ ಸಮಯದಲ್ಲಿ ಅಳತೆಗೆ ಹೋದಾಗ ಸರ್ ಆಕ್ಸಿಡೆಂಟ್ ಆಗಿದೆ ಸರ್. ಈಗ ನನ್ನ ಎಡಗೈಯಲ್ಲಿ ರಾಡ್ ಇದೆ ಸರ್. ಈಗ ಇದಕ್ಕೆ ಯಾವುದೇ ರೀತಿಯ ನನಗೆ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು ನನಗೆ ಸಿಕ್ಕಿಲ್ಲ ಸರ್. ಇದೇ ರೀತಿಯ ಅನೇಕ ನಾವು ತೊಂದರೆಗಳನ್ನ ಅನುಭವಿಸ್ತಾ ಇದೀವಿ ಸರ್. ಮತ್ತೆ ಕೆಲವೊಂದ್ ಸಾರಿ ನಾವು ಹದ್ದುಬಸ್ತುಗಳು ಅರ್ಜಿ ಬಂದಾಗ ಸರ್, ನಾವು ನಮ್ಮ ಕುಟುಂಬದ ಜೊತೆ ಹೋಗಿರ್ತೀವಿ ಸರ್. ಅಲ್ಲಿ ಯಾವುದೇ ರೀತಿಯ ನಮ್ಗೆ ಭದ್ರತೆ ಇರಲ್ಲ ಸರ್. ನಾವು ನಮ್ಗೆ ಯಾವುದೇ ರೀತಿಯ ಬಾಂಧುಜವನರನ್ನು ಸಹ ಕೊಟ್ಟಿರೋದಿಲ್ಲ ಸರ್. ಮತ್ತೆ ನಮ್ಗೆ ಏನಂದ್ರೆ ಸರ್, ಆಕಾರ ಬಂದು ಕೆಲಸಕ್ಕೆ ರೆಕಾರ್ಡ್ ರೂಮ್ ಕೆಲಸ ಮಾಡ್ಕೊಳಕ ನಾವು ಬಾಂಧುಜವನರ ಜೊತೆ ಕೂತ್ಕೊಂಡು ರೆಕಾರ್ಡ್ ರೂಮ್ ಅಲ್ಲಿ ಫೈಲ್ ಗಳನ್ನ ಜೋಡಿಸಿದೀವಿ. ಬಾಂಧುಜವನರು ಏನ್ ಕೆಲಸ ಮಾಡಿದಾರೋ ಆ ಕೆಲಸಗಳನ್ನ
ಮಾಡಿದೀವಿ ಸರ್. ಮತ್ತು ದೇದೂರ್ ತಾಲೂಕಿನಲ್ಲಿ ಸರ್ ಮಹಿಳಾ ಪರವಾನಗಿ ಭೂಮಾಪಕರು ಸರ್ಕಾರಿ ಭೂಮಾಪಕರು ಮಾಡದೇ ಇರೋದು ಒಂದು ದಿನದಲ್ಲಿ ಸುಮಾರು 1,000 ಆಕಾರ ಬಂದ್ ಕೆಲಸ ನಾನೇ ಖುದ್ದು ಮಾಡಿದೀನಿ. ಮಿನಿಮಮ್ ಸರ್ ನಾವು 10 ರಿಂದ 15 ಸಾವಿರ ಒಬ್ಬೊಬ್ರು ಲೈಸೆನ್ಸ್ ಸರ್ವೇರು ಆಕಾರ ಬಂದ್ ಕೆಲಸವನ್ನ ನಾವು ಸರ್ಕಾರಕ್ಕೆ ಮಾಡಿ ಕೊಟ್ಟಿದ್ದೀವಿ ಸರ್. ಮತ್ತೆ ನಮ್ಗೆ ಬಾಂಧು ಜವಾನರ ಕೆಲಸಗಳನ್ನ ಸಹ ಕೊಡ್ತಿದ್ದಾರೆ. ಎಷ್ಟೋ ನಾವು ಕೆಲಸ ನಮ್ಗೆ ಆ ಜವಾಬ್ದಾರಿ ಇರಲ್ಲ, ಆದ್ರೂ ನಾವು ಕೊಟ್ಟಂತಹ ಸರ್ಕಾರ ಮತ್ತು ನಮ್ಗೆ ಅಧಿಕಾರಿ ಕೊಟ್ಟಂತ ಕೆಲಸಗಳನ್ನ ನಾವು ಮಾಡಿ ಸರಿಯಾಗಿ ನಿರ್ವಹಣೆ ಮಾಡಿ ಕೊಟ್ಟಿದ್ದೀವಿ ಸರ್. ಮತ್ತು ನಮ್ಗೆ ಇನ್ನೊಂದು ಏನಂದ್ರೆ ಸರ್, ದೇವಸ್ಥಾನಗಳನ್ನ ಅಳತಿ ಮಾಡ್ಬೇಕಂತ ಹೇಳಿದ್ರು ಸರ್. ದೇವಸ್ಥಾನಗಳನ್ನ ಅಳತಿ ಮಾಡಿ ನಾವು ಅದನ್ನು ಸಹ ಕೊಟ್ಟಿದ್ದೀವಿ. ಎಷ್ಟೋ ಸ್ಮಶಾನಗಳ ಅಳತಿ ಮಾಡಿದ್ವಿ, ಸರ್ಕಾರಿ ಭೂಮಿಯನ್ನ ಅಳತಿ ಮಾಡಿದ್ವಿ. ಯಾವುದೇ ಒಂದು ಭದ್ರತೆ ಇಲ್ಲದೆ ಯಾವುದೇ ಒಂದು ಹಣ ನಮ್ಗೆ ಅದರಿಂದ ಬರ್ದೇ ಇದ್ರೂ ಸಹ ನಾವು ಸರ್ಕಾರಕ್ಕೆ ಯಾವುದೇ ತೊಂದರೆ ಕೊಡಬಾರ್ದು, ರೈತರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾವು ಅವರಿಗೆ ಸವಲತ್ತಾಗ್ಲಿ ಅಂತ ಹೇಳಿ ನಾವು ಮಾಡಿಕೊಟ್ಟಿದ್ದೀವಿ ಸರ್. ದಯವಿಟ್ಟು ನಮ್ದೇನಾದ ಆ ಒಂದು ರಿಕ್ವೆಸ್ಟ್ ಅನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ದಯವಿಟ್ಟು ನಮ್ಗೆ ಒಂದು ಸವಲತ್ತನ್ನ ಕೊಡಿ. ಪರವಾನಗಿ ಭೂಮಾಪಕರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಪರವಾನಗಿ ಭೂಮಾಪಕರನ್ನು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು 2 ಸರಿ ಮೀಟಿಂಗ್ ಕರೆದಿದ್ದೀರಾ, ಬಂದಿದ್ದೀವಿ ಸರ್. ನಮ್ಗೆ ಇಲ್ಲಿ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ ಸರ್. ತಮ್ಗೆ ರಾಜ್ಯಾಧ್ಯಕ್ಷರು ಒಳ್ಳೆಯವರಿದ್ದಾರೆ, ಗುರುಜಿನೂ ಚುನಾವಣೆ ಹೇಳ್ದಂಗೆ ಸೌಮ್ಯ ಸ್ವಭಾವದವ್ರೆ ಅವರು, ನಾವು ಒಪ್ಕೊಂತೀವಿ. ಅವ್ರು ಸಿಕ್ಕಿರೋಂಥದ್ದು ನಮ್ಗೆ ದೇವ್ರು ಸಿಕ್ಕಂಗೆ ಸಿಕ್ಕಿದ್ದಾರೆ ಸರ್ ನಮ್ಮ ರಾಜ್ಯಾಧ್ಯಕ್ಷರು. ನಮ್ಗೆ ಅದು ಹೆಮ್ಮೆ ಇದೆ. ಯಾಕೆಂದ್ರೆ ನೀವು ಕರ್ನಾಟಕದಲ್ಲಿರೋ 3 ಜನನ ಕಿಕ್ಔಟ್ ಮಾಡಿ, ನೀವು ದಯವಿಟ್ಟು ಇಲ್ದಿದ್ರೆ ಮಾತ್ರ ನಿಮಗೂ ಕೆಟ್ಟ ಹೆಸರು ತರ್ತಾರೆ ಸರ್. ಲೈಸೆನ್ಸ್ ಸರ್ವೇರ್ಗೆ ಆಲ್ರೆಡಿ ಕೆಟ್ಟ ಹೆಸರು ತಂದು ನಮ್ಮೆಲ್ಲ ಜೀವನ ಬರ್ಬಾದ್ ಮಾಡಾಕ್ಬಿಟ್ಟಿದ್ದಾರೆ. ಮಾರಿ ಮುತ್ತು ಹೋಗ್ಬೇಕು, ಲೈಸೆನ್ಸ್ ಸರ್ವೇರ್ ಒಳ್ಳೇದಾಗಬೇಕು ಸರ್. ಫಸ್ಟ್ ನಂದು ಯಾರ್ ಕಂಟ್ರೋಲ್ ಅಲ್ಲಿ ಇದೆ ಅನ್ನೋದು ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು, ನಾವು ಕಾಯಂ ಮಾಡ್ಕೊಂತೀನಿ, ಗಂಭೀರ ಚಿಂತನೆ ನಡೆಸಿದೀನಿ ಅಂತ ಹೇಳಿ ಭಾಷೆ ಕೊಟ್ಟರು ಸರ್. ಎಲ್ಲೋ ಒಂದು ಆಸೆ ಹುಟ್ಟಿತು ನಾವು ಪರ್ಮನೆಂಟ್ ಆಗ್ತೀವಿ ಅಂತ ಹೇಳಿ. 10 ಸರಿ ಫೈಲ್ ಇಟ್ಕೊಂಡು ಹೋದ್ವಿ ಸರ್ ಅವ್ರ ಮುಂದಕ್ಕೆ. ನಮಗೆ ಬಗೆಹರತ್ತ ಕೆಲಸ ಮಾಡ್ಲಿಲ್ಲ. ಆ ಪರಮಾತ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರು 3 ತಿಂಗಳಾಯ್ತು ಅಪಾಯಿಂಟ್ಮೆಂಟ್ ಕೊಡಕ್ ನಮ್ಗೆ. ಹೋಗಿ PSC ಕೊಟ್ವಿ, ಎಲ್ಲಾರ್ಗು ಕೊಟ್ವಿ, ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ. ಅದ್ಯಾವ ಅಧಿಕಾರಿ ಅದೇನ್ ಕಿವೆ ಚುಚ್ಬಿಟ್ಟು ನಾವು ಮಾರಂಗೆ ಗೊತ್ತಿಲ್ಲ ಸರ್. ಲೈಸೆನ್ಸ್ ಸರ್ವೇರು ಅಂದ್ರೆ ಮಲತಾಯಿ ಮಕ್ಳು ತರ ನೋಡಕ್ ನಿಂತ್ಕೊಂಡ್ಬಿಟ್ರು. ತಾವು ಮೀಟಿಂಗ್ ಅಲ್ಲಿ ಇದ್ರಿ ಸರ್, ನಾನು ಓಪನ್ ಮಾತಾಡಿದೆ ಸರ್. 2013ರಿಂದ ಪ್ರೋಗ್ರೆಸ್ ಆಗಿದೆ, ಭೂದಾಸ 88 ರೆಡಿ ಆಗಿದೆ, ಕೋರ್ಟ್ ಆರ್ಡರ್ ಇದೆ. ಯಾಕೆ ಸರ್ ಮಾಡಕ್ ಬರಲ್ಲ? ಏಕಾಏಕಿ ಬೆಳಗಾಮಾಗ ಇಷ್ಟು ಜನ ಸೇರಿದ್ವಿ ನಾವು ಸ್ಟ್ರೈಕ್ ಅಲ್ಲಿ, ನೀವು ಬಂದು ಉತ್ತರ ಕೊಟ್ಬಿಟ್ರಲ್ಲ ಸರ್, ವಿಧಾನಸೌಧದಲ್ಲಿ ಉತ್ತರ ಕೊಟ್ಬಿಟ್ರಿ. ನಿಮ್ಗೆ ಇದೇನಾ ಸರ್ ಅಧಿಕಾರಿಗಳು ಹೇಳಿರೋದು ಅಂದ್ರೆ? ನಿಮ್ಗೆ ಕ್ವಶನ್ ಮಾಡಿದ್ರು ಅವರು, ಏನ್ರಿ ಇವ್ರು ಹೇಳ್ತಿರೋದು ನಿಜನಾ ಅಂತ. ಸರ್ ಆ ಟೈಮಾಗ ನಿಮ್ಗೆ ಇನ್ನೂ ವಿಷಯ ಗೊತ್ತಿಲ್ಲ ಸರ್. ಅದು ಯಾಕೆ ಸರ್ ಆತರ ಇವರು ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ಬೇಕು? ಹೋಗ್ಲಿ, ನಾವೇನ್ ಮಲ್ತಾಯಿ ಮಕ್ಳ ಸರ್? ಸರ್ ಕೆಲಸ ಮಾಡಿದ್ರೆ ನಮ್ ಜೀವನ, ನಮಗೂ ಹೆಂಡತಿ ಮಕ್ಕಳು ತಂದೆ ತಾಯಿ ಸಹೋದರರು ಎಲ್ಲರೂ ಇದಾರೆ. ಎಲ್ಲಾರು ನೋಡ್ತೀರಿ ಸರ್. ನೀವ್ ಹೇಳಿರಿ ನಿನ್ನೆ, ನಮ್ ತಂದೆ ತಾಯಿನ ಬಿಟ್ಟು ಬಂದ್ ನಾ ಕೆಲಸ ಮಾಡ್ತಾ ಇದ್ದೀನಿ, ನೀವು ಕೆಲಸ ಮಾಡ್ಬೇಕು ಅಂತ. ನಾನ್ ತಂದೆ ತಾಯಿ ಕಳ್ಕೊಂಡಿದ್ದೀನಿ ಸರ್, ನನಗ್ ನೋವಿದೆ, ನೀವ್ ಅರ್ಥ ಮಾಡ್ಕೊಬೇಕು. ಎಲ್ಲಾರ ತಂದೆ ತಾಯಿಗಳು ಎಲ್ಲಾರ್ಗು ಇರಲ್ಲ ಸರ್. ಅದ್ ನೋವು ಅರ್ಥ ಮಾಡ್ಕೊಂಡು ನಮ್ಗೆ ಏನಾದ್ರು ಮಾಡಿ ನೀವು ಶಿಫಾರಸ್ ಮಾಡಿ ಸರ್. ಅವ್ರು ಕೆಲಸ ಮಾಡಿದಾರೆ, 25 ವರ್ಷದಿಂದ ಸರ್ವಿಸ್ ಮಾಡಿದ್ದಾರೆ, ಇವ್ರನ್ನ ಸೇವೆ ಪರಿಗಣನೆ ಮಾಡಬಹುದು ಅಂತ ಹೇಳಿ. ಕಟಾರಿಯಾ ಸಾಹೇಬ್ರು ಹೇಳಿ ನಮ್ಮ ಸಭಾಪತಿಗಳು ಫೋನ್ ಮಾಡಿದಾಗೆಲ್ಲ ಹೇಳಿ ಅವ್ರನ್ನ ತಕಣಕ್ ಬರುತ್ತೆ ಅಂತಲೇ ಹೇಳಿರು. C&R ರೂಲಾಗೆ ನಮ್ದೇನು ತೋರಿಸಿಲ್ಲ, ವಾಶ್ ಔಟ್ ಮಾಡಿ ಹೋಗದಿದ್ದಾರೆ ಸರ್. ನಮ್ಗೆ ಅನುಕೂಲ ಆಗದ್ ಬೇಡವಾ ಸರ್? ಮನೀಶ್ ಮೋದ್ಗಿಲ್ ಅವ್ರು ಇದೆಲ್ಲ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಜೋರಾಗಿ ಆ ADLRಗಳಿಗೆ ಏನ್ ಕೊಟ್ಟಿದ್ರಲ್ಲ ತಮ್ಮ ಇಂಪ್ರೆಷನ್ ಫಸ್ಟ್ ನೀವು ಸೂಪರ್ವೈಸರ್ ಗಿಡಿ ಸರ್ ದಯಮಾಡಿ. ನಮ್ಗೆ ಏನನ್ನ ಮಾಡ್ಕೊಳ್ಳಿ, ನೀವೇ ತಮ್ಮಿಟ್ಕೊಬಿಡಿ.